Hello friends, welcome back again. My Desk Mate ಅನ್ನೋ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 14 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ಮುಖ್ಯವಾಗಿ ಇವತ್ತಿನ 15th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 15th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಗೆ ಸಂಬಂಧಪಟ್ಟಿರೋ ಒಂದು ರೂಮರ್ಸ್ ಊರ್ ತುಂಬಾ ಸ್ಪ್ರೆಡ್ ಆಗ್ಬಿಡ್ತು. ಅದು ಒಂದು ರಿಪೋರ್ಟರ್ ಇಂದ ಅವನಿಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾರೆ, ಅವರಿಬ್ರು ಸೀಕ್ರೆಟ್ ಆಗಿ ಡೇಟ್ ಮಾಡ್ತಾ ಇದಾರೆ ಅಂತೆಲ್ಲ ಹಾಕ್ಬಿಟ್ಟಿರ್ತಾರೆ. ಅದರಿಂದ ಅವ್ರ ಅಮ್ಮನು ಟೆನ್ಷನ್ ಆಗಿ ಜಿನ್ಹಾನ್ ಮೇಲೆ ಕೂಗಾಡಿದಾಗ ಅಮ್ಮ ಈ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ನೆಕ್ಸ್ಟ್ ಡೇನೆ ಇನ್ನೊಂದು ರೂಮರ್ ಸ್ಪ್ರೆಡ್ ಆಗಕ್ಕೆ ಶುರುವಾಗುತ್ತೆ. ಅಂದ್ರೆ ಜಿನ್ಹಾನು ಮತ್ತೆ ನಮ್ ಲಿಟಲ್ ಕಿಂಗ್ ಕಾಂಗ್ ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿ ಅವನೇ ಪರ್ಸನಲ್ ಆಗಿ ಒಂದು ವ್ಲಾಗ್ ನ ಬರ್ದಿರ್ತಾನೆ. ಅವನೇ ಎಲ್ಲಾ ಹತ್ರ ಅದನ್ನ ಪ್ರಚಾರ ಮಾಡಿರ್ತಾನೆ. ಇದ್ರ ಬಗ್ಗೆ ನಮ್ ಹೀರೋಯಿನ್ ಗೆ ಏನು ಐಡಿಯಾ ಇಲ್ವಲ್ಲ. ಒಂದ್ ಕಡೆ ಶಾಕಿಂಗ್ ಕೂಡ ಇರತ್ತೆ. ನಿಜವಾಗ್ಲೂ ನಾನು ಜಿನ್ಹಾನ್ ಜೊತೆ ಓದಿದ್ದ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿ ಯೋಚನೆ ಮಾಡಿದವಳು ಮನೆಗೆ ಹೋಗಿ ಫೋಟೋಸ್ ಎಲ್ಲ ಕೂಡ ನೋಡ್ತಾ ಇರ್ತಾಳೆ. ಇದ್ರಲ್ಲಿ ಯಾವ್ದು ಜಿನ್ಹಾನು ನನಗೆ ಗೊತ್ತೇ ಇಲ್ವೇ ಅಂತ ಹೇಳಿ ಸರಿ ಅವನ ಹತ್ರನೇ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಆ ಫೋಟೋ ತಗೊಂಡೋಗಿ ಜಿನ್ಹಾನ್ ಹತ್ರ ತೋರಿಸ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನಾನು ನೀನು ಜೊತೆಗೆ ಓದ್ವಿದ್ರೆ ನನ್ ಕೈಲೇ ನಂಬಕ್ ಆಗ್ತಿಲ್ಲ, ಬಟ್ ನೀನ್ ಹೆಂಗ್ ನೆನ್ಪಿಟ್ಕೊಂಡಿದ್ಯಾ ಈ ಫೋಟೋನಲ್ಲಿ ನೀನ್ ಯಾವ್ದು ಅಂತ ಹೇಳ್ತೀಯ ಅಂದಾಗ ಅವ್ನು ಕೂಡ ರ್ಯಾಂಡಮ್ ಆಗಿ ಒಂದು ಫೋಟೋನ ಒಂದು ಹುಡುಗನ ತೋರಿಸ್ತಾರೆ. ಅದು ನಾನೇ ಅಂತ. ಇವಳು ಅಂತಾಳೆ ಹೌದೌದು ನನಗೂ ಡೌಟ್ ಬಂತು, ಅದನ್ನ ನೋಡ್ತಾ ಇದ್ರೆ ನನಗೂ ಅದೇ ಅನ್ನಿಸ್ತು, ಚಿಕ್ಕ ವಯಸ್ಸಲ್ಲಿ ನಿನ್ ಮುಖ ಇವಾಗಿರೋ ಮುಖ ಒಂದೇ ತರ ಇದೆ ಅಂತ ಹೇಳಿದಾಗ ಜಿನ್ಹಾನ್ಗೆ ನಗು ಬರ್ತಾ ಇರತ್ತೆ. ಆಕ್ಚುಲಿ ಅವನಿಗೆ ತೋರಿಸಿರೋ ಫೋಟೋ ಶೆನ್ಜೆದು. ಅದು ಗೊತ್ತಿಲ್ಲದೆ ಆ ಲೂಸು ಅದನ್ನ ನೋಡ್ಕೊಂಡು ಹೌದೌದು ನೀನೇ ಅಂತ ಹೇಳಿ ಹಂಗೆ ಫುಲ್ ಸಂತೋಷ ಪಡ್ತಾ ಇರ್ತಾಳೆ. ಬಟ್ ಜಿನ್ಹಾನ್ ಜೊತೆ ಇವಳು ಓದಿದಾಳೆ ಅನ್ನೋದು ಅವಳಿಗೆ ನಂಬಕ್ ಆಗ್ತಾ ಇಲ್ವಲ್ಲ. ಸೊ ಇಬ್ರು ಟೈಮ್ ಸ್ಪೆಂಡ್ ಮಾಡಿದೀವಿ, ನನಗೆ ಬೆಸ್ಟ್ ಫ್ರೆಂಡ್ ಆಗಿದೆ ಅನ್ನೋದು ಕೂಡ ನನಗೆ ಮರ್ತೋಗ್ಬಿಟ್ಟಿದೆ. ಸೊ ಇಬ್ರು ಇವತ್ತು ಟೈಮ್ ಸ್ಪೆಂಡ್ ಮಾಡೋಣವಾ, ಸಂತೋಷವಾಗಿರೋಣವಾ ಅಂತ ಕೇಳಿದಾಗ ಮಿಸ್ ಜಾಲಿಯಾಗಿ ಎಂಜಾಯ್ ಮಾಡೋಣವಾ ಅಂತ ಕೇಳಿದಾಗ ಅದಕ್ಕೆ ಜಿನ್ಹಾನ್ ಕೂಡ ಸರಿ ಆಯ್ತು ಅಂತ ಹೇಳಿ ಒಂದು ಫನ್ ವರ್ಲ್ಡ್ ಗೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಇವನು ಸೆಲೆಬ್ರಿಟಿ ಆಗಿರೋದ್ರಿಂದ ಅಲ್ಲಿ ಬರ್ತಾನೆ, ಕ್ರೌಡ್ ಜಾಸ್ತಿ ಆಗುತ್ತೆ, ಅದು ಇದು ಅಂತ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಇವತ್ತಿನ ದಿನ ಕಂಪ್ಲೀಟ್ ಆಗಿ ಅವನೇ ಅದನ್ನ ಬುಕ್ ಮಾಡ್ಕೊಂಡ್ ಬಿಟ್ಟಿರ್ತಾನೆ. ತುಂಬಾ ದುಡ್ಡನ್ನ ಬೇರೆ ಕೊಟ್ಟಿರ್ತಾನೆ. ಇವ್ರಿಬ್ರೇ ಇರೋದು, ಜಾಲಿಯಾಗಿ ಎಲ್ಲಾ ಆಟನೂ ಆಡ್ತಾರೆ, ಏನ್ ಬೇಕೋ ಅದೆಲ್ಲ ತಿಂತಾರೆ, ಸಕ್ಕತ್ ಎಂಜಾಯ್ ಮಾಡ್ತಾರೆ. ಬಟ್ ಒಂದ್ ಸ್ಟೇಜ್ ಗೆ ಫುಲ್ ಟಯರ್ಡ್ ಆಗ್ಬಿಟ್ರು. ಹಂಗೆ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ಶೆನ್ಜೆ ಹಾಸ್ಪಿಟಲ್ ಇಂದ ಇವತ್ತೇ ಫಸ್ಟ್ ಸ್ಕೂಲ್ ಗೆ ಬಂದಿರೋದು. ಅದರಲ್ಲೂ ಕ್ಲಾಸ್ ಬಂದಿದ ತಕ್ಷಣ ಎಲ್ಲರೂ ಅವ್ನಿಗೆ ಸಖತ್ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾರೆ. ಅವ್ನಿಗೆ ಒಂಥರ ಸಖತ್ ಎಮೋಷನಲ್ ಆಗ್ಬಿಟ್ಟ. ನಾನ್ ಕ್ಲಾಸ್ ಅಲ್ಲಿ ಇಲ್ಲ ಅಂತ ತುಂಬಾ ಜನ ಸಂತೋಷ ಪಡ್ತಾರೆ ಅಂತ ಅನ್ಕೊಂಡೆ, ಬಟ್ ನನ್ನ ನೋಡಿ ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಹಾರಾಡ್ತಾ ಇದ್ರ ಅಂತ ಹೇಳಿ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾನೆ. ಇನ್ನೇನು ಸ್ಕೂಲ್ ಬಂದ್ನಲ್ವಾ, ಮತ್ತೆ ಫೇಕ್ ನ್ಯೂಸ್ ಬಗ್ಗೆ ಕೂಡ ಅವ್ನಿಗೆ ಗೊತ್ತಾಗುತ್ತೆ. ಅಂದ್ರೆ ಜಿನ್ಹಾನ್ ಬಂದು ನಮ್ ಹೀರೋಯಿನ್ ಗೆ ಚೈಲ್ಡ್ಹುಡ್ ಫ್ರೆಂಡ್ ಅಂತ. ಅಷ್ಟೇ ಅವ್ನಿಗೆ ಟೆನ್ಷನ್ ಆಗೋಯ್ತು. ಏನೋ ಜಿನ್ಹಾನ್ ನನ್ ಜೊತೆ ಓದಿರೋನ, ನಾನ್ ಇದನ್ನ ಒಪ್ಕೊಳ್ಳೋದಿಲ್ಲ, ಅವ್ನು ನಮ್ ಚೈಲ್ಡ್ಹುಡ್ ಫ್ರೆಂಡೇ ಅಲ್ಲ ಅಂತ ಹೇಳಿ ಅದನ್ನ ಅವಳ ಹತ್ರ ಪ್ರೂವ್ ಮಾಡ್ಬೇಕು ಅಂತ ನೋಡ್ತಾನೆ. ಬಟ್ ಅವಳ ಅದನ್ನ ಒಪ್ಕೊಂತಾನೆ ಇಲ್ಲ. ಏನಿಲ್ಲ ಕಣೋ, ನನ್ಗೆ ಚಿಕ್ಕ ವಯಸ್ಸಿಂದ ಡೌಟ್ ಇತ್ತು, ನೀನ್ ನನ್ ಫ್ರೆಂಡ್ ಅಲ್ಲ, ನೀನ್ ನನ್ ಫ್ರೆಂಡ್ ಅಲ್ಲ ಅಂತ. ಯಾಕಂದ್ರೆ ಯಾವಾಗೂ ನನ್ನ ಬುಲಿ ಮಾಡ್ತಾನೆ ಇದ್ದೆ, ಒಂದಲ್ಲ ಒಂದ್ ರೀತಿ ನನ್ಗೆ ಹರ್ಟ್ ಮಾಡ್ತಾನೆ ಇದ್ದೆ. ಆದ್ರೆ ಜಿನ್ಹಾನ್ ನೋಡು, ಅವನಾಗ ಅವ್ನು ಹೇಳಿದಕ್ಕೆ ಇವಾಗ ನನಗೆ ಗೊತ್ತಾಯ್ತು ಜಿನ್ಹಾನೇ ನನ್ಗೆ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ವಾದ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಆದ್ರೆ ಪಾಪ ಶೆನ್ಜೆ ಕೂಡ ನಾನೇ ನಿನ್ ಚಿಕ್ಕ ವಯಸ್ಸಿಂದ ಜೊತೆಗಿದ್ದು, ನಾನೇ ನಿನ್ ಫ್ರೆಂಡ್ ಅಂತ ಹೇಳೋ ಕೂಡ ಅವನ ಹತ್ರ ಪ್ರೂಫ್ ಏನು ಇಲ್ಲ, ಸೈಲೆಂಟ್ ಆಗ್ಬಿಟ್ಟ. ಹಂಗೆ ಅವತ್ತು ಈವ್ನಿಂಗ್ ಶೆನ್ಜೆ ಇವತ್ತನೇ ಹಾಸ್ಪಿಟಲ್ ಇಂದ ಬಂದಿದ್ದಾನೆ. ಸೊ ಸ್ವಲ್ಪ ರೆಸ್ಟೋರೆಂಟ್ ಗೆಲ್ಲ ಹೋಗಿ ಊಟ ಗಿಟ ಮಾಡ್ಕೊಂಡು ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದ್ ಜಾಗದಲ್ಲಿ ಕೂತಿರ್ತಾರೆ. ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರು. ಅಲ್ಲೂ ಅದೇ ಟಾಪಿಕ್. ಹೀರೋ ಬಂದು ಹೀರೋಯಿನ್ ಜೊತೆ ಚಿಕ್ಕ ವಯಸ್ಸಿಂದಾನು ಓದ್ತಾ ಇದ್ದ, ಚಿಕ್ಕ ವಯಸ್ಸಲ್ಲಿ ಅವರಿಬ್ರು ಬೆಸ್ಟ್ ಫ್ರೆಂಡ್ ಆಗಿದ್ರು ಅಂತ. ಶೆನ್ಜೆ ಎಷ್ಟ್ ಹೇಳ್ತಾ ಇದ್ರು, ಇಲ್ಲೂ ಅಷ್ಟೇ ಹೀರೋಯಿನ್ ಒಪ್ಕೊಂತಾನೆ ಇಲ್ಲ. ಆಗ ಇವ್ರು ಮಾತಾಡ್ತಾ ಇರೋದನ್ನೆಲ್ಲ ಆ ರೆಸ್ಟೋರೆಂಟ್ ಅಲ್ಲಿರೋ ಅಂಕಲ್ ಬಂದು ಕೇಳಿಸ್ಕೊಂಡೇ ಇದ್ರೇನೋ ಅವ್ರು ಬಂದು ಹೇಳ್ತಾರೆ, ನೀವು ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ ಆಲ್ಮೋಸ್ಟ್ ನನ್ಗೆ ಶೆನ್ಜೆ ಮುಖ ನೆನ್ಪಿದೆ, ನೀವು ಈ ರೆಸ್ಟೋರೆಂಟ್ ಗೆ ಆಲ್ಮೋಸ್ಟ್ ಬಂದು ಹೋಗಿರ್ತೀರಾ. ಆ ಟೈಮ್ ಅಲ್ಲಿ ನಾವು ಸುಮಾರು ಮಕ್ಕಳದು ಫೋಟೋಸ್ ನೆಲ್ಲ ತೆಗ್ದಿಟ್ಟಿದ್ವಿ, ಒಂದು ಸಣ್ಣ ಪುಟ್ಟ ಕಾಂಪಿಟೇಷನ್ಸ್ ಎಲ್ಲ ಇಡ್ತಾ ಇದ್ವಿ, ಅದ್ರಲ್ಲಿ ವಿನ್ ಆಗಿರೋ ಗ್ರೂಪ್ ಗಳದ್ದು ಫೋಟೋಸ್ ನ ತೆಗ್ದಿಟ್ಟಿದೀವಿ. ಮೋಸ್ಟ್ಲಿ ನಿಮ್ದು ಅದ್ರಲ್ಲಿ ಇದೆಯೇನೋ ನೋಡಿ, ನಿಮ್ಗೆ ಅದ್ರಿಂದ ಏನಾದ್ರು ಐಡಿಯಾ ಬರ್ಬೋದು ಅಂತ ಹೇಳಿದಾಗ ಇವ್ರಿಗೆ ಇದು ಒಳ್ಳೆ ಐಡಿಯಾ ಅಂತ ಕಾಣಿಸುತ್ತೆ. ಆದ್ರೆ ಜಿನ್ಹಾನು ಮತ್ತೆ ಲೈಲಾ ಮಾತ್ರ ನೋ ಬೇಡ ಅಂತ ಕಿರ್ಚ್ತಾರೆ. ಏನಕ್ಕೆ ಇವ್ರಿಬ್ರು ಬೇಡ ಅಂತ ಕಿರ್ಚಿದ್ರು ಇನ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ವೇಟರ್ ಫೋಟೋ ಕೂಡ ತಂದು ಕೊಡ್ತಾರೆ. ಫೋಟೋ ನೋಡಿದ ತಕ್ಷಣ ಲಿಟಲ್ ಕಿಂಗ್ ಕಾಂಗ್ಗೆ ಆಗ್ಲಿ ಶೆನ್ಜೆಗೆ ಆಗ್ಲಿ ಗೊತ್ತಾಗೋಯ್ತು ಅದು ಅವ್ರಿಬ್ರೆ ಅಂತ. ಬಟ್ ಸೆಂಟ್ರಲ್ ಒಂದು ಹುಡುಗಿ ಇದ್ದಾಳೆ, ಕಪ್ಪಕ್ಕೆ ಡುಮ್ಕೆ ಇದಾರೆ, ಅದು ಹುಡುಗ ಅಂತ ಇವ್ರು ಅನ್ಕೊಂಡಿರೋದು. ಆ ಹುಡುಗ ಯಾರೋ ಗೊತ್ತಾಗ್ತಾ ಇಲ್ವೇ, ಈ ಹುಡುಗ ಯಾರು ಅಂತ ಗೊತ್ತಾದ್ರೆ ನಮ್ಗೆ ಗೊತ್ತಾಗ್ಬಿಡತ್ತೆ. ನೋಡಿ ಫೋಟೋನಲ್ಲಿ ಜಿನ್ಹಾನ್ ಇಲ್ಲ, ಹಂಗಾದ್ರೆ ನಮ್ ಫ್ರೆಂಡ್ ಅಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಾನೆ. ಆದ್ರೂ ಹೀರೋಯಿನ್ ಬಿಟ್ಕೊಡೋದಿಲ್ವಲ್ಲ. ಅವತ್ತು ಮೋಸ್ಟ್ಲಿ ಅವ್ನಿಗೇನೋ ಕೆಲಸ ಇದ್ದಿರ್ಬೋದು, ಅದಕ್ಕೆ ನಮ್ ಜೊತೆ ಬಂದಿರೋದಿಲ್ಲ, ನಾನ್ ಇದನ್ನ ಒಪ್ಕೊಳ್ಳಲ್ಲ ಅಂತ ಇನ್ನೂ ವಾದಿಸ್ತಾ ಇರ್ತಾಳೆ. ಅದಾದ್ಮೇಲೆ ಜಿನ್ ಆ ಫೋಟೋನ ತಗೊಂಡು ನೋಡಿದಾಗ ಜಿನ್ ಹೇಳ್ತಾಳೆ, ಸ್ವಲ್ಪ ಕರೆಕ್ಟ್ ಆಗಿ ನೋಡಿ, ಗಮನ ಕೊಟ್ಟು ನೋಡಿ, ಆ ಫೋಟೋನಲ್ಲಿ ಕಾಣಿಸ್ತಾ ಇರೋದು ಹುಡುಗ ಅಲ್ಲ ಹುಡುಗಿ ಅಂತ ಅನಿಸ್ತಾ ಇದೆ, ಕೂದ್ಲೆಲ್ಲ ನೋಡಿ ಅಂತ ಫೋಟೋ ಕೊಟ್ಟಾಗ ಶೆನ್ಜೆ ಕೂಡ ಅದನ್ನ ನೋಡ್ಬಿಟ್ಟು ಹೌದೌದು ಇದು ಹುಡುಗಿ ಅಂತ ಹೇಳ್ತಾನೆ. ಇನ್ನೇನೋ ಅವತ್ತು ಊಟ ಎಲ್ಲ ಮುಗಿಸ್ಕೊಂಡು ಅವರು ರಿಟರ್ನ್ ಹೋಗ್ಬೇಕಾದ್ರೆ ಇದಕ್ ಮೇಲೆ ನಾನು ನಿನ್ನ ಹತ್ರ ನಿಜ ಹೇಳಲೇಬೇಕು, ನಾನು ಇದನ್ನ ಮುಚ್ಚಿಡಲ್ಲ ಅಂತ ಹೇಳಿ ಹೀರೋ ಬಂದು ಹೀರೋಯಿನ್ ಹತ್ರ ನಿಜಾನ ಹೇಳ್ತಾನೆ.
ಅಂದ್ರೆ ನಾನ್ ನಿನ್ ಚೈಲ್ಡ್ಹುಡ್ ಫ್ರೆಂಡ್ ಅಲ್ಲ, ಅದಕ್ಕಂತ ನಾನು ಇದನ್ನ ಬೇಕಂತ ಮಾಡ್ದೆ, ನಿನ್ನ ನೋಯ್ಸಕ್ ಮಾಡ್ದೆ ಅಂತ ನೀನೇನು ಫೀಲ್ ಆಗ್ಬೇಡ. ಆ ರಿಪೋರ್ಟರ್ ಅವತ್ತು ನಾವು ಶೆನ್ಜೆನ ನೋಡ್ಕೊಂಡ್ ಬರಕ್ಕೆ ಅಂತ ಹಾಸ್ಪಿಟಲ್ಗೆ ಹೋದಾಗ ನಮ್ ಫೋಟೋಸ್ ತೆಗ್ದಿದ್ದ ಅಲ್ವಾ, ಅದ್ರ ಬಗ್ಗೆ ತಪ್ಪಾಗಿ ನ್ಯೂಸ್ ಅಲ್ಲೆಲ್ಲ ಪ್ರಚಾರ ಆಗ್ತಾ ಇತ್ತು. ಅಂದ್ರೆ ನಾನ್ ಏನೋ ನಿನ್ಗೆ ಬಾಯ್ ಫ್ರೆಂಡ್ ಅನ್ನೋ ತರ, ನೀ ನನ್ಗೆ ಗರ್ಲ್ ಫ್ರೆಂಡ್ ಅನ್ನೋ ತರ, ಮತ್ತೆ ಇನ್ನೂ ತಪ್ಪಾಗೆಲ್ಲ ಆಗ್ತಾ ಇದ್ರು. ಅದರಿಂದಾನೆ ಅದನ್ನ ಸ್ಟಾಪ್ ಮಾಡ್ಬೇಕನ್ನೋದಕ್ಕೋಸ್ಕರನೇ ನಾನು ಈ ತರ ಒಂದು ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ದು. ಅದನ್ನ ಬಿಟ್ಟು ನಿಮ್ಗೆ ನೋವಾಗ್ಬೇಕು ಅಂತ ನಾನು ಈ ಕೆಲಸ ಮಾಡಿಲ್ಲ. ಪ್ಲೀಸ್ ನೀನ್ ಇದನ್ನ ಇವಾಗ ಸೀರಿಯಸ್ ಆಗಿ ತಗೊಂಡ್ಬೇಡ. ಆಕ್ಚುಲಿ ನಾನು ಅದನ್ನ ಪೋಸ್ಟ್ ಹಾಕದಾಗ್ಲೇ ನಿಮ್ಗೆ ಹೇಳ್ಬಿಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಾನೇನ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಗೊತ್ತಾಗಿದ ತಕ್ಷಣ ನಿನ್ ಮುಖದಲ್ಲಿರೋ ಸಂತೋಷನ ನೋಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ನೀನ್ ಯಾವಾಗ ಇದೇ ತರ ನಗ್ನಗ್ತಾ ಖುಷಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಅದನ್ನ ಹಂಗೆ ಮೇಂಟೈನ್ ಮಾಡಿದೆ. ಬಟ್ ಇವತ್ತು ಹೇಳ್ಬೇಕಾಗಿರೋ ಪರಿಸ್ಥಿತಿ ಅಂತ ಹೇಳಿದಾಗ ಅವಳಿಗೂ ತುಂಬಾ ಬೇಜಾರಾಗುತ್ತೆ. ಹೌದಾ, ಹಂಗಾದ್ರೆ ನಿಜವಾಗ್ಲೂ ನೀನ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ ಅಂತ ಫೀಲ್ ಆಗ್ತಾಳೆ. ಅಷ್ಟೇ ಅಲ್ಲ, ಪರವಾಗಿಲ್ಲ ಬಿಡು, ಇವಾಗಾದ್ರೂ ನಿಜ ಹೇಳ್ದೆ ಅಲ್ವಾ ಅಂತ ಹೇಳಿ ಜಿನ್ಹಾನ್ ಮೇಲೆ ಏನು ಕೋಪ ಪಡೋದಿಲ್ಲ. ಅದ್ರಲ್ಲೂ ಅವ್ನು ಹೇಳ್ತಾನಲ್ವಾ, ನಿನ್ನಂತ ಒಂದು ಫ್ರೆಂಡ್ ನಾನು ಇದುವರೆಗೂ ನೋಡಿಲ್ಲ, ನೀನೊಂಥರ ಯುನಿಕ್ ಆದ ಫ್ರೆಂಡ್, ನನ್ಗೆ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಹೇಳಿದ ತಕ್ಷಣ ಮೇಡಮ್ ಹಂಗೆ ಒಂದು 10 ಏಣಿನ ಹಾಕೊಂಡು ಆಕಾಶಕ್ಕೆ ಹತ್ಬಿಟ್ರು. ಅವತ್ತು ನೈಟ್ ಅಲ್ಲಿ ಅವಳಿಗೆ ನಿದ್ದೆನೆ ಬರೋದಿಲ್ವಲ್ಲ, ಜಿನ್ಹಾನ್ ನನ್ನ ಹೋಗ್ಲಿ ಮಾತಾಡ್ಬಿಟ್ಟ, ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟ ಅಂತ ಅದನ್ನೇ ಕನ್ವರ್ಸ್ಕೊಂಡು ಮಲಗಿರ್ತಾಳೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಇವ್ರಿಬ್ರ ಮಧ್ಯೆ ಒಂದು ಯುದ್ಧ ನಡೀತಾನೆ ಇರತ್ತಲ್ವಾ ನಮ್ ಶೆನ್ಜೆಗೂ ಮತ್ತೆ ಜಿನ್ಹಾನ್ಗೂ. ಶೆನ್ಜೆ ಹೇಳ್ತಾನೆ, ನೀನು ಮತ್ತೆ ಹೀರೋಯಿನ್ ಒಂದಾಗ್ತಾ ಇರೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ಮೀನ್ಸ್ ಅವ್ರ ಮನ್ಸಲ್ಲಿ ಅನ್ಕೊಳ್ಳೋದು ಇವ್ರಿಬ್ರು ಹೆಂಗಾದ್ರು ಮಾಡಿ ದೂರ ಮಾಡ್ಬೇಕು ಅಂತ ಹೇಳಿ ಅವನೇ ಹೇಳ್ತಾನೆ, ನಮ್ಮಿಬ್ಬರ ಮಧ್ಯೆ ಒಂದು ಬಾಸ್ಕೆಟ್ ಬಾಲ್ ಮ್ಯಾಚ್ ನ ಇಟ್ಕೊಳ್ಳೋಣ. ಯಾಕಂದ್ರೆ ದಿನ ನಾವು ನಾನ್ ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೋಬೇಕು, ನಾನ್ ಹೀರೋಯಿನ್ ಜೊತೆ ಇರ್ಬೇಕು ಅಂತ ಹೇಳಿ ಪೋಟಿ ಮಾಡ್ತಾನೆ ಇರ್ತೀವಿ. ಸೊ ಈ ತರ ಒಂದು ಮ್ಯಾಚ್ ನ ಇಟ್ಕೊಳ್ಳೋಣ, ಯಾರು ವಿನ್ ಆಗ್ತಾರೋ ಅವರೇ ಇನ್ಮೇಲೆ ಹೀರೋಯಿನ್ ಜೊತೆ ಇರ್ಬೇಕು, ಇನ್ನೊಬ್ರು ಸೈಲೆಂಟ್ ಆಗ್ಬಿಡ್ಬೇಕು ಅನ್ನೋ ತರ ಹೇಳಿದಾಗ ಜಿನ್ಹಾನ್ಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದ್ರೆ ಶೆನ್ಜೆ ಬಂದು ಬಾಸ್ಕೆಟ್ ಬಾಲ್ ಮ್ಯಾಚ್ ಆಡೋನೆ, ಅದ್ರಲ್ಲಿ ಅವ್ನು ಎತ್ತಿದ ಕೈ. ಜಿನ್ಹಾನ್ ಇದ್ರ ಬಗ್ಗೆ ಝೀರೋ ನಾಲೆಜ್, ಅವ್ನಿಗೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಹಿಂಗಿರ್ಬೇಕಾದ್ರೆ ಹೆಂಗ ಅವನ ಕಾಂಪಿಟೇಷನ್ ಗೆ ಒಪ್ಕೊಳ್ತಾನೆ. ಒಂದು ಕಡೆ ಶೆನ್ಜೆನ ಮತ್ತೆ ಹೀರೋಯಿನ್ ಸೇರಕ್ ಬಿಡಬಾರ್ದು ಅಂತ ಕೂಡ ಅವ್ನ ಮನ್ಸಲ್ಲಿ ಇರುತ್ತೆ. ಇವ್ನು ಚಾಲೆಂಜ್ ಮಾಡ್ತಾ ಇದ್ರೆ ಇವ್ನು ಒಪ್ಕೊಳ್ದೆ ಇರ್ತಾನ. ಸರಿ ಆಯ್ತು, ನಾನು ನೀನು ಒಂದು ಮ್ಯಾಚ್ ಆಡಿ ನೋಡ್ಬಿಡೋಣ ಅಂತ ಹೇಳಿ ಇವ್ನು ಕೂಡ ಚಾಲೆಂಜ್ ನ ಮಾಡ್ಬಿಟ್ಟ. ಚಾಲೆಂಜ್ ಮಾಡಿದ ಸ್ಪೀಡ್ ಅಲ್ಲೇ ಬಾಸ್ಕೆಟ್ ಬಾಲ್ ಗ್ರೌಂಡ್ ಹೋಗ್ಬಿಟ್ಟು ಆ ಬಾಲ್ ನ ಬಾಸ್ಕೆಟ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅವ್ನ ಕೈಲಿ ಒಂದು ಸತಿ ಕೂಡ ಬಾಸ್ಕೆಟ್ ಅಲ್ಲಿ ಹೋಗಿ ಬೀಳ್ತಾನೆ ಇಲ್ಲ, ಅವ್ನ ಕೈಲಿ ಆಗ್ತಾ ಇಲ್ಲ. ಇದನ್ನೆಲ್ಲ ಹೀರೋಯಿನ್ ಗಮನಿಸ್ತಾನೆ ಇದ್ಲು. ನಿನ್ಗೇನಾಯ್ತು, ಹೊಸದಾಗಿ ಈ ತರ ಬಾಸ್ಕೆಟ್ ಬಾಲ್ ಎಲ್ಲ ಆಡ್ತಾ ಇದೆಯಾ, ನೀನ್ ಯಾವಾಗೂ ಆಡಲ್ವಲ್ಲ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಏನಿಲ್ಲ, ಫಿಸಿಕ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿತ್ತು, ಅದಕ್ಕೆ ಸ್ಪೀಡು ವೆಲಾಸಿಟಿ ಅದೆಲ್ಲ ನನ್ಗೆ ಕ್ಯಾಲ್ಕುಲೇಷನ್ ಬೇಕಾಗಿತ್ತು, ಅದಕ್ಕೋಸ್ಕರನೇ ನಾನು ಒಂದೊಂದ್ಸತಿ ಮಾಡಿದಾಗ್ಲೂ ನೀನ್ ಅದನ್ನೆಲ್ಲ ಲೆಕ್ಕ ಬರ್ಕೋ ಕುತ್ಕೊಂಡು ಅಂದಾಗ ಅವಳು ಅದನ್ನ ಕುತ್ಕೊಂಡು ಬರ್ಕೊಂತಾಳೆ. ಆದ್ರೆ ಏನಕ್ಕೆ ಇವಾಗ ಇವಳ ಹತ್ರ ನಿಜ ಹೇಳದ ಅವ್ನ ಈ ತರ ಸ್ಪೀಡು ವೆಲಾಸಿಟಿ ಅಂತ ಇದ್ದಾನೆ ಅಂತ ಗೊತ್ತಿಲ್ಲ. ಅದನ್ನ ನೋಡೋಣ ಮುಂದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮ್ಯಾಚ್ ನ ಕೂಡ ತೋರಿಸ್ತಾರೆ. ಹೀರೋ ಏನು ಭಯ ಪಟ್ಟಿಲ್ಲ, ಧೈರ್ಯವಾಗಿ ಮ್ಯಾಚ್ ಗೆ ಬಂದಿದ್ದಾನೆ. ಜೊತೆಗೆ ಈ ತರ ಬಾಸ್ಕೆಟ್ ಬಾಲ್ ಹಾಕೋದನ್ನ ಕಣ್ಮುಚ್ಕೊಂಡೆ ಹಾಕ್ಬೇಕು ಅಂತ ಒಂದು ಕಂಡೀಷನ್ ನ ಕೂಡ ಇಡ್ತಾನೆ. ಶೆನ್ಜೆ ತುಂಬಾ ಸಂತೋಷ, ಓಕೆ ಆಯ್ತು ಅಂತ ಹೇಳಿ ಅದನ್ನ ತಗೊಂಡ. ಜಿನ್ಹಾನ್ ಯಾವ ಧೈರ್ಯದ ಮೇಲೆ ತಗೊಂಡ ಅಂತ ಗೊತ್ತಿಲ್ಲ. ಶೆನ್ಜೆಗೆ ಬಾಸ್ಕೆಟ್ ಬಾಲ್ ಆಡೋದು ಒಂಥರ ತುಂಬಾನೇ ಇಂಟ್ರೆಸ್ಟ್, ಅದ್ರಲ್ಲಿ ಅವ್ನು ಎತ್ತಿದ ಕೈ ಈಸಿಯಾಗಿ ಹಾಕ್ಬಿಡ್ತಾನೆ. ಸೊ ಇವಾಗ ಅವ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಕೂಡ ಸಖತ್ ಸ್ಪೀಡ್ ಆಗಿ ಕರೆಕ್ಟ್ ವೆಲಾಸಿಟಿಯಲ್ಲಿ ಆ ಬಾಲ್ ನ ಹಾಕ್ತಾನೆ. ಕಣ್ಮುಚ್ಕೊಂಡ್ ಆಡೋದಂದ್ರೆ ಸಾಮಾನ್ಯ ಅಲ್ವಲ್ಲ. ಎಲ್ಲರೂ ಶೆನ್ಜೆ ಶೆನ್ಜೆ ಅಂತ ಹೇಳಿ ಎಂಕರೇಜ್ ಮಾಡಕ್ಕೆ ಶುರು ಮಾಡಿದ್ರು. ಫಸ್ಟ್ ಟೈಮ್ ನಮ್ ಹೀರೋ ಬಾಲ್ ನ ಮಿಸ್ ಮಾಡ್ಬಿಟ್ಟ. ಅದಾದ್ಮೇಲೆ ಸೆಕೆಂಡ್ ಟೈಮ್ ಕೂಡ ಶೆನ್ಜೆ ಬಾಲ್ ನ ಹಾಕ್ತಾನೆ. ಇನ್ನು ನಮ್ ಹೀರೋ ಸ್ಕೋರ್ ಬಂದು 0ನೇ ಇರುತ್ತೆ. ಹಿಂಗೆ ಗೇಮ್ ನ ಆಡ್ತಾ ಇದಾರೆ. ಬಟ್ ಥರ್ಡ್ ಟೈಮ್ ನಮ್ ಹೀರೋಗೆ ಚಾನ್ಸ್ ಬಂದಾಗ ಅವನು ಕರೆಕ್ಟ್ ಆಗಿ ನಿನ್ನೆ ಬಂದು ಹೀರೋಯಿನ್ ಅದನ್ನೆಲ್ಲ ಲೆಕ್ಕ ಮಾಡಿದ್ಲಲ್ಲ, ಸ್ಪೀಡು, ಡಿಸ್ಟೆನ್ಸ್, ವೆಲಾಸಿಟಿ, ಅದನ್ನೆಲ್ಲ ಮಾಡಿ ಒಂದು ಕ್ಯಾಲ್ಕುಲೇಷನ್ ಮಾಡಿರ್ತಾನೆ. ಈಗ ಪ್ರಾಕ್ಟಿಕಲ್ ಆಗಿ ಅದನ್ನ ಅಪ್ಲೈ ಮಾಡ್ತಾ ಇದ್ದಾನೆ. ಸೊ ಕರೆಕ್ಟ್ ಆಗಿ ಹೋಗಿ ಗೋಲ್ ಅಲ್ಲಿ ಬೀಳುತ್ತೆ. ಇದು ಮಾತ್ರ ಅಲ್ಲ, ಲೈನ್ ಆಗಿ ಹಾಕೋ ಎಲ್ಲಾ ಗೋಲು ಕರೆಕ್ಟ್ ಆಗಿ ಹೋಗಿ ಬಾಸ್ಕೆಟ್ ಅಲ್ಲಿ ಬೀಳ್ತಾ ಇರುತ್ತೆ. ಇವಾಗ ಇಬ್ಬರ ಸ್ಕೋರ್ ಕೂಡ ಆಲ್ಮೋಸ್ಟ್ 9-9 ಅಲ್ಲಿ ನಿಂತಿರುತ್ತೆ. ಲಾಸ್ಟ್ ಅಂಡ್ ಫೈನಲ್ ಬಾಲ್ ಶೆನ್ಜೆ ಹಾಕ್ತಾನೆ. ಬಟ್ ಅವ್ನಿಗೆ ಅದು ಗೋಲ್ ಆಗ್ಲಿಲ್ಲ, ಮೀನ್ಸ್ ಬಾಸ್ಕೆಟ್ ಅಲ್ಲಿ ಬೀಳಿಲ್ಲ. ಬಟ್ ನಮ್ ಹೀರೋ ಅದು ಬಿತ್ತು, ನಮ್ ಹೀರೋ ವಿನ್ ಆಗ್ಬಿಟ್ಟ. ಅದನ್ನ ನೋಡಿ ಶೆನ್ಜೆಗೆ ಸಖತ್ ಕೋಪ ಬಂದ್ಬಿಡ್ತು. ಹಂಗಾದ್ರೆ ನಾನು ಹೀರೋ ಇನ್ನು ದೂರ ಆಗ್ಬೇಕಂತ ಹೇಳಿ ಅವ್ನ ಕೈಲಿಂದ ಬಾಲ್ ನ ಕಿತ್ಕೊಂಡು ಫೋರ್ಸ್ಫುಲ್ ಆಗಿ ಆ ಬಾಸ್ಕೆಟ್ ಬಾಲ್ ಸ್ಟ್ಯಾಂಡ್ ಗೆ ಹೊಡಿತಾನೆ. ನೋಡಿ ಅದು ರಿಟರ್ನ್ ಬಂದು ನಮ್ ಹೀರೋ ಕೈಗೆ ಬಿದ್ಬಿಡ್ತು. ಸಕ್ಕದಾದ ಏಟ್ ಆಗೋಯ್ತು, ಒಂಥರ ಕೆಂಪಗಾಗ್ಬಿಡ್ತು. ಅದನ್ನ ನೋಡಿ ಹೀರೋಯಿನ್ ಭಯ ಪಟ್ಟು, ಇದನ್ನ ಕೈಗೆ ತರ ಗಾಯ ಮಾಡ್ಕೊಂಡ್ಬಿಟ್ಟಿದ್ಯಾ, ನಡಿ ಮೆಡಿಕಲ್ ರೂಮ್ ಗೆ ನಡಿ ಅಂತ ಹೇಳಿ ಮೆಡಿಕಲ್ ರೂಮ್ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಅವ್ನಿಲ್ಲ, ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆತರ ಇವಳು ಮನೆಗೆ ಬಂದವಳು ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಅಂತ ಹೇಳಿ ಎಲ್ಲಾ ಹುಡುಕಿ ಆಯಿಂಟ್ಮೆಂಟ್ ಬ್ಯಾಂಡೇಜ್ ಎಲ್ಲ ಎತ್ಕೊಂಡು ಹೀರೋ ಅವ್ರ ಮನೆಗೆ ಹೋಗ್ತಾಳೆ. ತಗೋ ಈ ಮೆಡಿಸನ್ ಹಾಕೋ, ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಅದು ಕೊಡ್ಬೇಕಾದ್ರೆ ಅವ್ನು ತುಂಬಾ ಫೀಲಿಂಗ್ ಅಲ್ಲಿ ಇರ್ತಾನೆ. ನನ್ ಪೆಟ್ಟು, ನನ್ ಟಾರ್ಟಾಯ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅದನ್ನ ಹುಡುಕ್ತಾ ಇರ್ತಾನೆ. ಪ್ಲೀಸ್ ನನ್ಗೆ ಹೆಲ್ಪ್ ಮಾಡು ಅಂದಾಗ ಅವಳು ಕೂಡ ಸರಿ ಆಯ್ತು ಅಂತ ಹೆಲ್ಪ್ ಮಾಡ್ತಾಳೆ. ಆತರ ಹುಡುಕ್ಬೇಕಾದ್ರೆ ಒಂದು ರೂಮ್ ನ ರ್ಯಾಂಡಮ್ ಆಗಿ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿದ ತಕ್ಷಣ ಏರೋಸ್ಪೇಸ್ ಗೆ ಸಂಬಂಧಪಟ್ಟಿರೋದು ಎಲ್ಲಾ ರೂಮ್ ಅಲ್ಲಿ ಇರುತ್ತೆ. ಬುಕ್ಸ್ ಇಂದ ಹಿಡಿದು ಆ ಟಾಯ್ಸ್ ಅದು ಇದು ಅಂತ ಎಲ್ಲಾನು ಇರುತ್ತೆ. ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಆದ್ರೆ ಇವಳ ರೂಮ್ ಒಳಗಡೆ ಹೋಗಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಜಿನ್ಹಾನು ತಕ್ಕಂತ ಅವಳನ್ನ ರೂಮ್ ಇಂದ ಹೊರಗಡೆ ಎಳೆದ್ಬಿಟ್ಟು ಆ ರೂಮ್ ನ ಕ್ಲೋಸ್ ಮಾಡ್ಬಿಟ್ಟ. ನನ್ ಪರ್ಮಿಷನ್ ಇಲ್ದ ನೀನೇನಕ್ಕ ರೂಮ್ ಒಳಗಡೆ ಹೋಗ್ತಾ ಇದೀಯಾ, ನೀನ್ ಅಲ್ಲೆಲ್ಲ ಹೋಗ್ಬಾರ್ದು, ನೋಡ್ಬಾರ್ದು ಅಂದ್ರೆ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ನಿಜವಾಗ್ಲೂ ನಾನು ನೋಡಿದ್ ನಿಜಾನೇನಾ ಅಂತ. ನೀನೇ ನನ್ ಟಾಟಾಯ್ಸ್ ನ ಹುಡುಕ್ಬೇಕಾಗಿಲ್ಲ, ನೀನ್ ಹೋಗು ಮನೆಗೆ ಹೊರಟೋಗು, ನನ್ ಪರ್ಮಿಷನ್ ಇಲ್ದ ರೂಮ್ ಒಳಗಡೆ ಏನಕ್ಕೆ ಹೋದೆ ಅಂತ ಬೈದು ಕಳಿಸ್ಬಿಟ್ಟ. ಆಚೆ ಕಡೆಕಿ ಡೋರ್ ನ ಕೂಡ ಹಾಕ್ಬಿಟ್ಟ. ಬಟ್ ಇವಳಿನ್ನೂ ಆ ಶಾಕ್ ಇಂದ ಹೊರಗಡೆ ಬಂದಿಲ್ಲ. ಜಿನ್ಹಾನ್ ರೂಮ್ ಅಲ್ಲಿ ಆ ತರದಲ್ಲೇ ಏನಕ್ಕೆ ಇಟ್ಕೊಂಡಿದ್ದಾನೆ ಅಂತ ನೋಡ್ತಾ ಇರ್ತಾಳೆ. ಈಗ ಒಂದು ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಬೇರೆ ಯಾರು ಅಲ್ಲ, ಜಿನ್ಹಾನ್ ಅವರ ಅಮ್ಮನೆ. ನೋಡಕ್ಕೆ ರಿಚ್ ಪರ್ಸನ್ ತರ ಇದಾರಲ್ವಾ, ನೋಡಕ್ ಮಾತ್ರ ಅಲ್ಲ, ನಿಜವಾಗ್ಲೂನೆ ತುಂಬಾನೇ
ರಿಚ್ ಅಂಡ್ ರಿಚೆಸ್ಟ್ ಪರ್ಸನ್ ಅಂತ ಕೂಡ ಹೇಳ್ಬೋದು. ಪ್ಲಸ್ ತುಂಬಾನೇ ಆರೋಗೆಂಟ್, ತುಂಬಾನೇ ಕೊಬ್ಬಿರೋ ಲೇಡಿ ಅಂತ ಕೂಡ ಹೇಳ್ಬೋದು. ಅವ್ರ ಈ ತರ ಮನೆ ಒಳಗಡೆ ಬಂದು ಜಿನ್ಹಾನ್ಗೆ ಕ್ಲಾಸ್ ತೆಗೆಯೋದನ್ನ ಶುರು ಮಾಡ್ಬಿಟ್ರು. ನೀನೇನ್ ಸೆಲೆಬ್ರಿಟಿ ಅನ್ನೋದನ್ನ ಮರ್ತೋಗಿದ್ಯಾ, ಇಷ್ಟಕ್ಕೂ ಆಡ್ತಾ ಇದ್ಯಾ, ಆ ರೂಮರ್ ಸ್ಪ್ರೆಡ್ ಆಗ್ತಾ ಇರೋದನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದೆ. ಇವಾಗವರೆಗೂ ನೀನ್ ಸ್ಟಾಪ್ ಮಾಡಿಲ್ಲ, ಏನ್ ಮಾಡ್ತಾ ಇದ್ಯಾ, ಮತ್ತೆ ಬಾಸ್ಕೆಟ್ ಬಾಲ್ ಆಡಬಾರ್ದು ಅಂತ ಗೊತ್ತಿದ್ದು ಕೂಡ ನೀನ್ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ಯಾ, ಏನ್ ನಿನ್ ಪ್ರಾಬ್ಲಮ್ ಹಂಗೆ ಹಿಂಗೆ ಅಂತ ಕೇಳಿದಾಗ ಅವನಂತಾನೆ ಇಲ್ಲಮ್ಮ ನಾನು ಆಡಿಲ್ಲ ಅಂತ ಹೇಳ್ತಾನೆ. ಅವರಮ್ಮ ಅಂತಾರೆ ಏನು ಆಡಿಲ್ವಾ, ಸುಳ್ಳೆಲ್ಲ ನಂತರ ಮಾತಾಡ್ಬೇಡ, ನೀನ್ ಬಾಸ್ಕೆಟ್ ಬಾಲ್ ಆಡಿದ್ಯಾ, ಮ್ಯಾಚ್ ಆಡೋ ಅಷ್ಟು ಅವಶ್ಯಕತೆ ನಿನ್ಗೇನಿತ್ತು, ನೀನ್ ಆಡಬಾರ್ದು ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ಅವನು ಇಲ್ಲಮ್ಮ ಅದು ಮ್ಯಾಚ್ ಅಂತ ಅಲ್ಲ, ಜಸ್ಟ್ ನನ್ನ ಫ್ರೆಂಡ್ ಜೊತೆ ಆ ಬಾಸ್ಕೆಟ್ ಅಲ್ಲಿ ಬಾಲ್ ಆಗ್ತಾ ಅಷ್ಟೇ, ನಾನೇನ್ ಆಡಿಲ್ಲ ಅಂತ ಹೇಳ್ತಾ ಇದ್ರೆ ಕೂಡ ಅವರು ಕೇಳ್ತಾ ಇಲ್ಲ. ಅವನನ್ನ ಇನ್ನಷ್ಟು ಬೈತಾ ಇರ್ತಾರೆ, ನೀನೊಂದು ಸೆಲೆಬ್ರಿಟಿ, ನೀನ್ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಅಂತ. ಒಂಥರ ಅವನನ್ನ ನಾರ್ಮಲ್ ಆಗಿ ಇರಕ್ಕೆ ಬಿಡ್ತಾ ಇಲ್ಲ, ಒಂದು ನಾರ್ಮಲ್ ಮನುಷ್ಯ ತರಾನೇ ನೋಡ್ತಾ ಇಲ್ಲ. ಸೆಲೆಬ್ರಿಟಿ ಅಂದ್ರೆ ಏನೋ ಆಕಾಶದಿಂದ ಇಳಿದು ಬಂದಿರೋ ದೇವತೆ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಇದರಿಂದ ಅವ್ನು ಬಂದು ಅವ್ರ ಅಮ್ಮ ಹತ್ರ ಅಷ್ಟಾಗಿ ಮಾತಾಡಲ್ಲ, ಸ್ವಲ್ಪ ಅವಾಯ್ಡ್ ಮಾಡೋದು. ಈ ತರ ಅವ್ರಮ್ಮ ಬೈತಾ ಇರ್ಬೇಕಾದ್ರೇನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್ ಕೇಳಿಸುತ್ತೆ. ಅವನು ಹೋಗಿ ಡೋರ್ ನ ಓಪನ್ ಮಾಡ್ತಾನೆ. ಇಲ್ಲಿ ಇವ್ರಮ್ಮ ಯಾರಮ್ಮ ಬಂದಿರೋದು ಅಂತ ಹೇಳಿ ಹಂಗೆ ಬಗ್ಗಿ ನೋಡ್ತಾ ಇರ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೊರಗಡೆ ಬಂದಿರೋದು ಹೀರೋಯಿನ್. ಅವಳು ಒಂದು ಬಾಕ್ಸ್ ನ ತಗೊಂಡ್ ಬಂದಿರ್ತಾಳೆ. ಅಂದ್ರೆ ಅವಳು ಕೂಡ ಒಂದು ಏರೋಸ್ಪೇಸ್ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಇಷ್ಟಪಟ್ಟಿದ್ಲಲ್ವಾ, ಅದಕ್ಕೆ ಕೆಲವೊಂದು ಐಟಮ್ಸ್ ನ ತೆಗೆದಿಟ್ಕೊಂಡಿದ್ಲೇನೋ. ಈಗ ಹೀರೋ ರೂಮ್ ಅಲ್ಲಿ ಅದನ್ನೆಲ್ಲ ನೋಡಿದ ತಕ್ಷಣ ಅವಳಿಗೆ ಸಂತೋಷ ಆಗೋಯ್ತು. ಇದೆಲ್ಲ ನಿನ್ಗೆ ಯೂಸ್ ಆಗುತ್ತೆ ಅಂತ ತಗೊಂಡ್ ಬಂದೆ, ಎಲ್ಲ ಏರೋಸ್ಪೇಸ್ ಗೆ ಸಂಬಂಧಪಟ್ಟಿರೋ ಐಟಮ್ ಅಂತ ಕೊಟ್ಟಿದ ತಕ್ಷಣ ಅವ್ನಿಗೆ ಟೆನ್ಷನ್ ಆಗುತ್ತೆ. ಮಾತನ್ನ ಕೇಳಿದ ತಕ್ಷಣ ಏನು ಇದೆಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ, ನನಗದೆಲ್ಲ ಏನು ಬೇಕಾಗಿಲ್ಲ, ನೀನ್ ಫಸ್ಟ್ ಹೊರಟೋಗು ಅಂತ ಹೇಳಿ ದಡರ್ ಅಂತ ಹಂಗೆ ಅವಳ ಮುಖದ ಮೇಲೆ ಡೋರ್ ನ ಹಾಕ್ಬಿಟ್ಟ. ಅವಳಿಗೊಂಥರ ಬೇಜಾರಾಗೋಯ್ತು. ಅವ್ರಮ್ಮ ಕೂಡ ಒಳಗಡೆಯಿಂದ ಯಾರದ್ ಮಾತಾಡ್ತಾ ಇರೋದು ಅಂತ ಕೇಳಿದ್ರೆ ಯಾರಿಲ್ಲಮ್ಮ ಒಂದು ರ್ಯಾಂಡಮ್ ಫ್ಯಾನ್ ಗರ್ಲ್ ಅಂತ ಹೇಳ್ಬಿಟ್ರ. ಇದು ಡೋರ್ ಹತ್ರ ಇರೋ ಹೀರೋಯಿನ್ಗೂ ಕೂಡ ಕೇಳಿಸ್ಬಿಡ್ತು. ತುಂಬಾನೇ ಬೇಜಾರಾಗೋಯ್ತು. ಇಷ್ಟು ದಿನ ಹೀರೋ ನನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾನೆ, ಅವ್ನಿಗೊಂದು ಕ್ಲೋಸ್ ಫ್ರೆಂಡ್ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ರ್ಯಾಂಡಮ್ ಫ್ಯಾನ್ ಗರ್ಲ್ ಅಂತ ಹೇಳ್ಬಿಟ್ಲಾ. ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಮನೆಗ್ ಬಂದವಳು ತುಂಬಾ ಫೀಲ್ ಮಾಡ್ತಾಳೆ. ಮನೆ ತುಂಬಾ ಅವ್ನ್ ಫೋಟೋಸ್ ಇರೋದು, ಬಿಸಾಕ್ ಬಿಡೋಣ ಅಷ್ಟು ಕೋಪ ಬರ್ತಾ ಇದೆ. ಇದ್ರೂ ಎಲ್ಲಿ ನೋಡಿದ್ರು ಅವನೇ ಇರೋದ್ರಿಂದ ಕಿತ್ತು ಬಿಸಾಕಕ್ಕೂ ಅವಳಿಗೆ ಮನ್ಸ್ ಬರ್ತಾ ಇಲ್ಲ. ಪಾಪ ಸೈಲೆಂಟ್ ಆಗಿ ಇರ್ತಾಳೆ. ಅದ್ರಲ್ಲಿ ಅವನ ಹತ್ರ ಹೇಳಿದ್ರಿಂದ ಅವಳು ಇಷ್ಟೊಂದು ಫೀಲ್ ಮಾಡ್ತಾ ಇರೋದು. ಆ ನೆಕ್ಸ್ಟ್ ಡೇ ಸ್ಕೂಲಲ್ಲೂ ಅಷ್ಟೇ, ಅವಳು ಪೆನ್ ಏನೋ ತಂದಿಲ್ವೇನೋ, ಇವನೇ ವಾಂಟೆಡ್ ಆಗಿ ಪೆನ್ ಕೊಡಕ್ ಹೋದ್ರೆ ಕೂಡ ಅವಳು ತಗೊಂತಾ ಇಲ್ಲ. ಬೇಕಾಗಿಲ್ಲ, ಇನ್ಮೇಲೆ ನೀನ್ ನನ್ಗೇನು ಸಪೋರ್ಟ್ ಮಾಡ್ಬೇಕಾಗಿಲ್ಲ, ನನ್ಗೇನು ಹೇಳ್ಕೊಡ್ಬೇಕಾಗಿಲ್ಲ ಅಂತ ಕಂಪ್ಲೀಟ್ ಆಗಿ ಜಿನ್ಹಾನ್ ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಈ ತರ ಇವರಿಬ್ರು ಮಾಡ್ತಾ ಇರೋದನ್ನ ಹಿಂದ್ಗಡೆ ನೋಡ್ತಾ ಇರೋ ಶೆನ್ಸೆಗೆ ಒಂದೇ ಸಂತೋಷ. ಹಬ್ಬಾಡಿ ಅವ್ರಿಬ್ರು ಮಧ್ಯೆ ಏನೋ ಜಗಳ ಆಗಿದೆ, ಅದಕ್ಕೆ ಒಬ್ರೊಬ್ರು ಮಾತಾಡ್ಕೊಂತ ಇಲ್ಲ ಅಂತ ಹೇಳಿ ಅವ್ನ ಹಿಂದ್ಗಡೆಯಿಂದ ನಗ್ತಾ ಇರ್ತಾನೆ. ಈಗ ಕ್ಲಾಸ್ ತೆಗಿತಾ ಇರೋದು ಮಿಸ್ ಚೆನ್ನೆ. ಹಂಗಿರ್ಬೇಕಾದ್ರೆ ಇಬ್ರು ಗುಸುಗುಸ ಅಂತ ಮಾತಾಡ್ತಾ ಇದಾರೆ ಅಂತ ಹೇಳಿ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಮೇಡಮ್ ಬೈತಾ ಇರ್ತಾರೆ. ಗೆಟ್ ಔಟ್ ಅಂತ ಬೇರೆ ಹೇಳ್ಬಿಟ್ರು. ಆಗ ಜಿನ್ಹಾನ್ ಹೇಳ್ತಾನೆ ಇಲ್ಲ ಮೇಡಮ್ ರಿಯಲಿ ಸಾರಿ, ನಾನೇ ಅವಳಿಗೆ ಡಿಸ್ಟರ್ಬ್ ಮಾಡಿದ್ದು, ನಾನ್ ಮಾತ್ರ ಪನಿಷ್ಮೆಂಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಇವಳು ಇಲ್ಲ ಮೇಡಮ್ ನಂದು ತಪ್ಪಿದೆ ಅಂತ ಹೇಳಿ ಇಬ್ರು ಹೋಗಿ ಹೊರಗಡೆ ನಿಂತ್ಕೊಳ್ತಾರೆ. ಜಿನ್ಹಾನ್ ಮಾತಾಡಕ್ಕೆ ಟ್ರೈ ಮಾಡಿದ್ರೆ ಕೂಡ ಇವಳು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ ಬೇಡ ನೀನ್ ಹತ್ರ ಮಾತಾಡ್ಬೇಡ, ಇನ್ಮೇಲೆ ನೀನ್ ನನ್ಗೆ ಏನು ಹೆಲ್ಪ್ ಕೂಡ ಮಾಡ್ಬೇಡ ಅಂತ ಹೇಳ್ಬಿಟ್ಲು. ಅಷ್ಟೇ ಅಲ್ಲದೆ ಈಗ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೂ ಅಷ್ಟೇ ಯಾವ್ದೋ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆಗ್ತಾ ಇಲ್ಲ. ಜಿನ್ಹಾನ್ ನಾನು ಹೇಳ್ಕೊಡ್ತೀನಿ ಬಾ ಅಂತ ಹೇಳಿದ್ರೆ ಕೂಡ ಅವಳು ಬೇಕಾಗಿಲ್ಲ, ನಿನ್ ಹೆಲ್ಪ್ ಇನ್ಮೇಲೆ ನನ್ಗೆ ಬೇಕಾಗಿಲ್ಲ, ನನ್ ಕಷ್ಟನೂ ಸುಖನೋ ನಾನೇ ನೋಡ್ಕೊಂತೀನಿ, ನಾನ್ ಡೋಡೋ ಹತ್ರ ಹೋಗಿ ಹೇಳಿಸ್ಕೊಂತೀನಿ ಅಂತ ಬುಕ್ ನ ತಗೊಂಡು ಡೋಡೋ ಹತ್ರ ಹೊರಟೋದ್ಲು. ಇವರಿಬ್ರು ಇತರ ಸ್ವಲ್ಪ ದೂರ ಆಗೋ ತರ ಮಾತಾಡ್ತಾ ಇರೋದ್ರ ನೋಡಿ ಕ್ಲಾಸ್ ಎಲ್ಲ ಗಮನಿಸ್ತಾ ಇದಾರೆ. ಎಲ್ಲರೂ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಓಕೆ ಅವ್ರಿಬ್ರು ಮಧ್ಯೆ ಏನೋ ಜಗಳ ಆಗಿದೆ, ಅದಕ್ಕೆ ಹಿಂಗೆಲ್ಲ ಮಾಡ್ಕೊಂತ ಇದಾರೆ ಅಂತ. ಅದೇ ಜಿನ್ಹಾನ್ಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಯಾಕೆ ಇವಳು ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ದಾಳೆ, ನಾನೇನಂತ ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಎಲ್ಲರೂ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಹೀರೋಯಿನ್ ಬಂದು ಅವನ ಹತ್ರ ಮಾತಾಡ್ತಾರನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಟ್ಲು. ಎಲ್ಲರಿಗೂ ಒಂದ್ ಕಡೆ ಆಶ್ಚರ್ಯವಾಗಿದ್ರೆ ಕೂಡ ಜಿನ್ಹಾನ್ ಪಾಪ ಏನು ಅರ್ಥ ಆಗ್ತಾ ಇಲ್ವಲ್ಲ. ಈ ತರ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಶೆನ್ಜೆ ಬಂದು ನಿನ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಇಟ್ಟಿದೀನಿ ಬಾ ಹೋಗೋಣ ಅಂತ ಹೇಳಿ ಯಾವಾಗ ಹಿಡ್ಕೊಂಡು ಎಳಿತಾನಲ್ಲ, ಆದ್ರೆ ಇಲ್ಲಿ ಮರಿನ ಹೇಳ್ಕೊಂಡು ಹೋಗಿದಂಗೆ ತರ ಅಂತ ಹೇಳ್ಕೊಂಡು ಹೊಟ್ಟೋದ. ಇಲ್ಲಿ ಜಿನ್ಹಾನ್ಗೆ ಏನ್ ಅರ್ಥ ಆಗ್ತಲ್ಲ, ಗಿಫ್ಟ್ ಏನ್ ಗಿಫ್ಟ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಹೊರಗಡೆ ಇವಳು ಒಂದು ಹೆಲ್ಮೆಟ್ ನ ಕೊಟ್ಟಿದ್ಲಲ್ವಾ, ಆ ಹೆಲ್ಮೆಟ್ ನ ಹಾಕೊಂಡು ಇವನೊಂದು ಗಾಡಿನ ತಗೊಂಡಿರ್ತಾನೆ. ಆ ಗಾಡಿಯಲ್ಲಿ ಇವಳಿಗೆ ರೈಡ್ ನ ಕರ್ಕೊಂಡು ಹೋಗ್ತಾ ಇರೋದು. ಇವಳಿಗೂ ತುಂಬಾ ಸಂತೋಷ ಆಯ್ತು. ಪರವಾಗಿಲ್ಲ ಬಿಡು, ದೊಡ್ಡ ಗಾಡಿ ಅಂತ ಹೇಳ್ತಾ ಇದೆ, ಇಷ್ಟ ಮಾತ್ರ ಗಾಡಿ ತಗೊಂಡಿರೋದೇ ಹೆಚ್ಚು. ನನ್ಗೆ ಫಸ್ಟ್ ರೈಡ್ ಅಂದಾಗ ಹೌದು ನನ್ನ ಫೇವ್ರೇಟ್ ಪರ್ಸನ್ ಆಗಿರೋ ನಿನ್ಗೆ ನಾನು ಫಸ್ಟ್ ರೈಡ್ ನ ಕೊಡ್ತಾ ಇರೋದು, ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ನಿನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಿನ್ಗೇನಾದ್ರೂ ಕಷ್ಟ ಸುಖ ಇದ್ರೆ ಜೋರಾಗಿ ಹೇಳ್ಕೋ ಪರವಾಗಿಲ್ಲ ಅಂತ ಹೇಳಿದಾಗ ಜಿನ್ಹಾನ್ ಮೇಲೆ ಇರೋ ಕೋಪನೆಲ್ಲ ಹಂಗೆ ಬೈದು ತೀರ್ಸ್ಕೊಂತಾ ಇರ್ತಾಳೆ. ಜೋರಾಗಿ ಕೂಗಾಡ್ತಾಳೆ. ಹಂಗೋ ಹಿಂಗೋ ಇವತ್ತು ಅವ್ರ ಔಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಕೂಡ ಬಂದ್ರು. ಅವಳು ಬಂದು ತುಂಬಾ ಥ್ಯಾಂಕ್ಸ್ ಕಣೋ, ನನ್ಗಂತೂ ಮನ್ಸು ತುಂಬಾ ಆಗ್ರಹ ಆಗ್ತಿದೆ ಅಂತ ಹೇಳಿದಾಗ ಶೆನ್ಜೆ ಹೇಳ್ತಾನೆ ಅಯ್ಯೋ ಇದಕ್ಕೆಲ್ಲ ಏನಕ್ಕೆ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ, ನನಗೆ ಅಂತ ಇರೋ ಒಂದೇ ಒಂದು ಬೆಸ್ಟ್ ಫ್ರೆಂಡ್ ನೀನೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಅವತ್ತು ಅವ್ರ ಮನೆಯಲ್ಲೂ ಅಷ್ಟೇ ಜಿನ್ಹಾನ್ ಬಂದು ತುಂಬಾನೇ ಡಲ್ ಆಗಿರ್ತಾನೆ. ಏನೇ ಕೇಳಿದ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದನ್ನೆಲ್ಲ ಶಾರ್ಕ್ ಗಮನಿಸ್ಬಿಟ್ಟು ಶಾರ್ಕ್ ಅರ್ಥ ಆಗೋಯ್ತು ಲಿಟಲ್ ಕಿಂಗ್ ಕಾಂಗು ಮತ್ತೆ ಇವ್ನ್ಗೆ ಏನೋ ಜಗಳ ಆಗಿದೆ, ಅದಕ್ಕೆ ಇವ್ನಿಗಿದ್ದಾನೆ ಅಂತ. ಸರಿ ಇಬ್ಬರನ್ನು ಸೇರ್ಸೋ ಪ್ರಯತ್ನ ಏನಾದ್ರು ಮಾಡೋಣ ಅಂತ ಹೇಳಿ ನೈಟೇ ಒಂದು ಪ್ಲಾನ್ ನ ಮಾಡ್ಬಿಟ್ಟ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಅವ್ರ ಮನೆ ಡೋರ್ ನ ತಟ್ಬಿಟ್ಟು ಅವ್ನು ಹೇಳ್ತಾನೆ ಈ ತರ ನಾನು ಬಿದೋಗ್ಬಿಟ್ಟೆ, ನನ್ಗೆ ಸೊಂಟ ಮುರಿದೋಗ್ಬಿಟ್ಟಿದೆ, ಹೀರೋಗೆ ಇವತ್ತೊಂದು ಶೂಟಿಂಗ್ ಇದೆ, ನನ್ಗೆ ಅವನ ಜೊತೆ ಹೋಗಕ್ ಆಗ್ತಾ ಇಲ್ಲ, ಅವನ ಜೊತೆ ಯಾರಾದ್ರೂ ಇಬ್ರು ಇರ್ಲೇಬೇಕು, ಅವನನ್ನ ಪಕ್ಕದಲ್ಲೇ ಇದ್ದು ನೋಡ್ಕೋಬೇಕು. ಮತ್ತೆ ಹೀರೋ ಬಂದು ಸಾಮಾನ್ಯವಾಗಿ ಯಾರನ್ನು ಅಷ್ಟಾಗಿ ನಂಬಲ್ಲ, ನಂಬಿಕಸ್ತರು ಒಬ್ರು ಇರ್ಬೇಕು, ನನಗ್ ಗೊತ್ತಿರೋಂಗೆ ಅವ್ನ್ ನನ್ನ ಬಿಟ್ರೆ ನಂಬಿರೋದಂದೆ ನಿನ್ನ ಮಾತ್ರನೇ, ದಯವಿಟ್ಟು ಇದೊಂದು ಹೆಲ್ಪ್ ಮಾಡ್ತೀಯಾ, ಇವತ್ತು ಶೂಟಿಂಗ್ ಅವನ ಜೊತೆ ಹೋಗ್ತೀಯ ಅಂತ ತುಂಬಾ ಕೇಳ್ಕೊಂಡಿದ್ರಿಂದ ಇವಳು ಕೂಡ ಸರಿ ಆಯ್ತು ಹೋಗ್ತೀನಿ ಅಂತ ಹೇಳಿದ್ಲು. ಜಿನ್ಹಾನ್ ಹತ್ರ ಇನ್ನೂ ಮಾತಾಡ್ತಾ ಇಲ್ಲ. ಇದ್ರ
ಇದ್ರು ಹೋಗಿ ಸೈಲೆಂಟ್ ಆಗಿ ಅವಳ ಪಾಡ್ಗಳು ಕಾರಲ್ಲಿ ಕುತ್ಕೊಂತಾಳೆ. ಇವಾಗವರೆಗೂ ಅವನ ಹತ್ರ ಏನು ಮಾತಾಡಿಲ್ಲ. ಇವಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ತೋರಿಸ್ತಾರೆ, ಅದೇ ಹಿಸ್ಟಾರಿಕಲ್ ಡ್ರಾಮಾನೇ ನಡೀತಾ ಇರೋದು. ಅಲ್ಲಿ ಆ ಲೈಲಾಗೆ ಮತ್ತೆ ಅದೇ ಕೆಲ್ಸದೋಳ್ ಕ್ಯಾರೆಕ್ಟರ್ ನ ಕೊಟ್ಟಿರ್ತಾರೆ. ಸತಿ ಮುಖಕ್ಕೆ ಬಟ್ಟೆನೆಲ್ಲ ಕಟ್ಟಿ ಬಿಟ್ಟಿರ್ತಾರೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅವಳ ಹತ್ರ ಒಂದು ಟ್ರೈನ್ ಅಲ್ಲಿ ಕಾಫಿ ತಗೊಂಡು ಹೋಗಿ ಜಿನ್ಹಾನ್ಗೆ ಕೊಟ್ಬಿಟ್ಟು ಮತ್ತೆ ಒಂದ್ 2 ಸ್ಟೆಪ್ ಅಲ್ಲಿ ಯೆಲ್ಲೋ ಕಲರ್ ಒಂದು ಮಾರ್ಕ್ ಮಾಡಿರ್ತಾರೆ. 2 ಸ್ಟೆಪ್ ಹಿಂದ್ಗಡೆ ಹೋಗಿ ಮಾರ್ಕ್ ಹತ್ರ ನಿಂತ್ಕೋಬೇಕು ಅಂತ. ಬಟ್ ಸ್ಟಾರ್ಟಿಂಗ್ ಅವಳು ಸರಿಯಾಗಿ ಮಾಡೋದಿಲ್ಲ, ತುಂಬಾ ಹಿಂದೆ ಹೊರಟೋಗ್ತಾಳೆ. ಕಟ್ ಮಾಡಿ ಇನ್ನೊಂದು ಟೇಕ್ ನ ತೆಗಿತಾರೆ. ಇನ್ನೊಂದು ಟೇಕ್ ಅಲ್ಲೂ ಅಷ್ಟೇ ಕಾಫಿ ತಗೊಂಡು ಹೋದ್ಲು, ಜಿನ್ಹಾನ್ ಮುಂದ್ಗಡೆ ಇಟ್ಲು, ಹಿಂದ್ಗಡೆ ಹೋಗೋದ್ ಹೆಸರಲ್ಲಿ ಮತ್ತೆ ಹಿಂದ್ಗಡೆ ಹೊರಟೋದ್ಲು. ಅಯ್ಯೋ ಡೈರೆಕ್ಟರ್ ನೋಡ್ತಾ ಇದಾರಲ್ವ ಅಂತ ಹೇಳಿ ಮತ್ತೆ ಮುಂದೆ ಬಂದ್ಬಿಟ್ಲು. ಈ ತರ ಕ್ಲಮ್ಸಿಯಾಗಿ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ಟೆನ್ಷನ್ ಆಗೋಯ್ತು. ಈ ತರ ಒಂದು ಆಪರ್ಚುನಿಟಿ ಬೇಕು ಅಂತ ಹೇಳಿ ಎಷ್ಟು ಜನ ಎಷ್ಟೆಲ್ಲ ಹಾರಾಡ್ತಾ ಇರ್ತಾರೆ ಗೊತ್ತಾ. ನಿನಗ್ ಕೊಟ್ಟಿದ್ದಕ್ಕೆ ನೀನ್ ಬೇಕಂತ ಈ ತರ ಮಾಡ್ತಾ ಇದೀಯಾ, ನಿಂಗೆ ಸರಿಯಾಗಿ ಆಕ್ಟಿಂಗ್ ಮಾಡಕ್ ಬರಲ್ವಾ, ಇದಕ್ ಮೇಲೆ ನಿನ್ಗೆ ಚಾನ್ಸ್ ಕೊಡಲ್ಲ, ನೀನ್ ಆಕ್ಟ್ ಮಾಡ್ಬೇಕಾಗಿಲ್ಲ, ಹೊರಟೋಗು ಅಂತ ಹೇಳಿ ಬೈತಾ ಇರ್ತಾರೆ. ಅವಳು ಸರ್ ಪ್ಲೀಸ್ ಸರ್, ಈ ಸತಿ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಸರ್, ಇನ್ನು ಒಂದೇ ಒಂದು ಟೇಕ್ ಸರ್ ಅಂತ ಕೇಳ್ಕೊಂತಾ ಇರ್ತಾಳೆ. ಇದನ್ನೆಲ್ಲ ಗಮನಿಸ್ತಾ ಇರೋ ಹೀರೋಗೆ ಅರ್ಥ ಆಗೋಯ್ತು ಅಲ್ಲಿರೋದು ಲೈಲಾನೆ ಅಂತ. ಅವನು ಸರಿ ಆಯ್ತು ಸರ್, ಇನ್ನೊಂದು ಚಾನ್ಸ್ ಕೊಡಿ ಸರ್, ಪರವಾಗಿಲ್ಲ ಇನ್ನು ಸತಿ ಒಳಗ್ ಮಾಡಲ್ಲ ಅಂದಾಗ ಚಾನ್ಸ್ ನ ಕೊಡ್ತಾರೆ. ಹೀರೋ ಹೇಳಿರೋದ್ರಿಂದಾನೇ ಇವಳಿಗೆ ಚಾನ್ಸ್ ಸಿಕ್ಕಿರೋದು. ಇವಳದಕ್ಕೇನಾದ್ರೂ ನಿಯತ್ತಾಗಿ ನಡ್ಕೊಂತಾಳೆ ಇಲ್ವಾ ನೋಡೋಣ. ಬಟ್ ಈ ಸತಿ ಟೇಕ್ ಅಲ್ಲಿ ಅವಳು ಚೆನ್ನಾಗೆ ಮಾಡಿರ್ತಾಳೆ. ಅದಾದ್ಮೇಲೆ ಜಿನ್ಹಾನ್ಗೆ ಇನ್ನೊಂದು ಶೂಟ್ ನ ಇಟ್ಟಿರ್ತಾರೆ, ಒಂದು ಎಮೋಷನಲ್ ಆದ ಶೂಟ್. ಇದನ್ನ ನೋಡ್ಬಿಟ್ಟು ಎಲ್ಲರೂ ಸಖತ್ ಇಂಪ್ರೆಸ್ ಆಗ್ಬಿಟ್ರು ಜಿನ್ಹಾನ್ ಮೇಲೆ. ಯಾಕಂದ್ರೆ ಅವ್ನ ಏನೋ ಒಂದು ಡೈಲಾಗ್ ನ ಹೇಳ್ಕೊಂಡು ಹಂಗೆ ಕೆಳಗಡೆ ನೆಲಕ್ಕೆ ತಲೆನ ಹೊಡ್ಕೋಬೇಕು. ಒಂದ್ ಸತಿ ಅಲ್ಲ 2 ಸತಿ ಅಲ್ಲ, ಒಂದ್ 4-5 ಸತಿ ಮಾಡಿರ್ತಾನೆ. ಅವ್ನು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಡೈಲಾಗ್ಸ್ ನ ಅವ್ನು ಹೇಳೋದ್ ರೀತಿ ಆಗಿರ್ಬೋದು, ಅವ್ನು ಆಕ್ಟ್ ಮಾಡೋ ರೀತಿ ಆಗಿರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ ಕ್ಯಾರೆಕ್ಟರ್ ಅಲ್ಲೇ ಜೀವಿಸ್ತಾ ಇದ್ದಾನೆ ಅಂತ ಹೇಳ್ಬೇಕು. ಇದರಿಂದಾನೇ ಎಲ್ಲರಿಗೂ ಅವನಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಸುಮಾರು ಸತಿ ಹತ್ರ ತಲೆನ ಕೆಳಗಡೆ ಹೊಡೆದು ಎತ್ತಿದ್ದಕ್ಕೆ ಅವ್ನಿಗೆ ಒಂಥರ ತಲೆ ಸುತ್ಕೊಂಡೇ ಬಂದ್ಬಿಡ್ತು. ಇವಾಗ ಹೆಂಗೋ ಶೂಟಿಂಗ್ ಕೂಡ ಮುಗೀತು, ಅವ್ರ ಮನೆಗ್ ಕೂಡ ಬಂದ್ಬಿಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆಕ್ಚುಲಿ ಈ ಒಂದು ಸೂಪರ್ ಮಾರ್ಕೆಟ್, ಮಿನಿ ಸೂಪರ್ ಮಾರ್ಕೆಟ್ ಇರೋದು ಸ್ಕೂಲ್ ಅಲ್ಲೇ, ಒಂದು ಕ್ಯಾಂಟೀನ್ ತರ ಅದು. ಅಲ್ಲೇ ಇವತ್ತು ಜಿನ್ನು ಮತ್ತೆ ಹೀರೋಯಿನ್ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಜಿನ್ಗೆ ಅರ್ಥ ಆಗಿರುತ್ತೆ, ಅಂದ್ರೆ ಲೈಲಾ ಬಂದು ಈ ತರ ಒಂದು ಹಿಸ್ಟಾರಿಕಲ್ ಡ್ರಾಮಾನಲ್ಲಿ ಒಂದು ಚಿಕ್ಕ ರೋಲ್ ಪ್ಲೇ ಮಾಡ್ತಿದ್ದಾಳೆ ಅಂತ. ಈ ವಿಷಯದ ಬಗ್ಗೆ ಹೀರೋಯಿನ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈ ಸತಿ ಲೈಲಾ ಕೂಡ ಬಂದ್ಬಿಟ್ಲು. ಅವ್ರಿಬ್ರು ಮಾತಾಡ್ಕೊಳ್ತಾ ಇರೋದನ್ನ ನೋಡ್ಬಿಟ್ಲು. ಬಟ್ ಏನೋ ರ್ಯಾಂಡಮ್ ಆಗಿ ಇಬ್ರು ಮೀಟ್ ಮಾಡ್ಕೊಂಡಿರೋ ತರ ತೋರ್ಸ್ಕೊಂತಾರೆ. ಅವಳು ನಂಬಿಡ್ತಾಳೆ. ಬಟ್ ಸೆಕೆಂಡ್ ಟೈಮ್ ಕೂಡ ಸಿಕ್ಕಾಕೊಂಡ್ಬಿಟ್ರು. ಅಲ್ಲಿ ಸ್ಟೆಪ್ಸ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಳು ಅದನ್ನ ನೋಡ್ಬಿಟ್ಲು. ಎಷ್ಟು ದಿನದಿಂದ ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ನಡೀತದೆ, ಯಾಕೆ ನನ್ನ ಹತ್ರ ಹೇಳಿಲ್ಲ, ಹಂಗಾದ್ರೆ ನಾವು ಹಿಂದ್ಗಡೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಿದ್ದನ್ನೆಲ್ಲ ನೀನೇನ ಹೋಗಿ ಅವಳ ಹತ್ರ ಹೇಳ್ತಾ ಇದ್ದು ಅಂತ ಜಿನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂತಾಳೆ ಲೈಲಾ. ಇನ್ಮೇಲೆ ನೀನ್ ನನ್ನ ಹತ್ರ ಮಾತಾಡ್ಬೇಡ, ನೀನ್ ನನಗ್ ಫ್ರೆಂಡು ಅಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಕ್ಲಾಸ್ಗೆ ಹೊರಟೋದ್ಲು. ಇದನ್ನ ನೋಡಿ ಜಿನ್ಗೆ ತುಂಬಾನೇ ಬೇಜಾರಾಗೋಯ್ತು. ಜಿನ್ ಕೂಡ ಅಷ್ಟೇ ಲೈಲಾ ಅಂದ್ರೆ ತುಂಬಾನೇ ಇಷ್ಟ, ಒಂದು ಬೆಸ್ಟ್ ಫ್ರೆಂಡ್ ಅಂತ ಕೂಡ ಹೇಳ್ಬೋದು. ಆದ್ರೆ ಇವಳು ಬೇರೆ ಯಾರ ಹತ್ರ ಮಾತಾಡಬಾರ್ದು ಅಂತಾಳಲ್ವಾ ಲೈಲಾ, ಅದರಿಂದಾನೇ ಗೊತ್ತಿಲ್ಲದೆ ಹೀರೋಯಿನ್ ಹತ್ರ ಮಾತಾಡ್ತಾ ಇದ್ದಿದ್ದು. ಇವಾಗ ವಿಷಯ ಗೊತ್ತಾಗ್ಬಿಟ್ಟು ಲೈಲಾ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಜಿನ್ ಹಂಗೆ ಕ್ಲಾಸ್ ಅಲ್ಲಿ ಹೋಗ್ಬಿಟ್ಟು ಸಾರಿ ಲೈಲಾ, ನಾನ್ ಬೇಕಂತ ಮಾಡಿಲ್ಲ ಅಂತ ಹೇಳ್ಕೊಂಡೆ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಬಟ್ ಲೈಲಾ ಏನು ಕೇರ್ ಮಾಡ್ದಂಗಿಲ್ಲ, ಅವಳ ಪಾಡ್ಗಳು ಸೈಲೆಂಟ್ ಆಗಿ ಕೂತಿರ್ತಾಳೆ. ಈ ತರ ಇವಳು ಫೀಲ್ ಮಾಡ್ತಾ ಇರೋದನ್ನ ನೋಡಿ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗತ್ತೆ. ಯಾಕಂದ್ರೆ ಇವಾಗ ಇವರಿಬ್ಬರ ಮಧ್ಯೆ ಜಗಳ ಬರೋದಕ್ಕೆ ಇವಳು ಒಂದು ಕಾರಣನೇ ಅಲ್ವಾ. ಇವಳು ಜಿನ್ ಹತ್ರ ಮಾತಾಡ್ತಾ ಇದ್ದಕ್ಕೆ ಲೈಲಾ ಹತ್ರ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವರಿಬ್ಬರನ್ನ ಹೆಂಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇವಾಗ ಹಂಗೆ ಒಂದು ಬ್ರೇಕ್ ಟೈಮ್ ಅಲ್ಲಿ ತೋರಿಸ್ತಾರೆ. ಕೆಲವರು ಬೇರೆ ಕ್ಲಾಸ್ ಹುಡುಗಿರ್ ಬಂದು ನಮ್ ಲೈಲಾ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡು ಸ್ವಲ್ಪ ಗೇಲಿ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಚಿಕ್ಕ ರೋಲ್ ಸಿಕ್ಕಿದೆ ಅವಳಿಗೆ, ಅದು ಕೆಲ್ಸದೋಳ್ ರೋಲ್ ಅಂತ ಹೇಳ್ಕೊಂಡು ಅವಳನ್ನ ತುಂಬಾನೇ ಮಟ್ಟವಾಗಿ ಮಾತಾಡೋದು, ಒಂಥರ ತುಂಬಾನೇ ಕೀಳ್ಮಟ್ಟವಾಗಿ ಟ್ರೀಟ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಒಂಥರ ಇವಳಿಗೆ ಕೋಪ ಬರುತ್ತೆ. ಅದೇ ಟೈಮ್ಗೆ ಈ ವಿಷಯ ಜಿನ್ಗೆ ಗೊತ್ತಾಗ್ಬಿಟ್ಟು ಜಿನ್ ಕೂಡ ಓಡ್ ಬಂದು ಅವಳಿಗೆ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇರ್ತಾಳೆ, ಸಪೋರ್ಟ್ ಮಾಡ್ತಾ ಇರ್ತಾಳೆ. ಇನ್ ನಮ್ ಕ್ಲಾಸ್ ಹುಡುಗಿ ಬಗ್ಗೆ ಒಬ್ಬನ್ ಮಾತಾಡ್ತಾರೆ ಅಂದ್ರೆ ಸುಮ್ನೆ ಇರ್ತಾರ. ಹೀರೋ ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಹೋಗ್ಬಿಟ್ಟು ಲೈಲಾಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇರ್ತಾರೆ. ಇವರೆಲ್ಲ ಯಾಕೆ, ನಮ್ ಹೀರೋನೇ ಡೈರೆಕ್ಟ್ ಆಗಿ ಎದ್ ಬರ್ತಾನೆ, ಹೀರೋನೇ ಸಪೋರ್ಟ್ ಮಾಡಿ ಮಾತಾಡ್ತಾನೆ. ಒಂದು ಚಿಕ್ಕ ರೋಲ್ ಆದ್ರೆ ಏನು, ದೊಡ್ಡ ರೋಲ್ ಆದ್ರೆ ಏನು, ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಗೆ ಅಂತ ಒಂದು ಬೆಲೆ ಇರುತ್ತೆ. ಆ ಬೆಲೆನ ನೀವು ಕೊಡ್ಬೇಕು. ಅವ್ರಿಲ್ಲ ಅಂದ್ರೆ ನಾವ್ ನಮ್ಮಂತ ದೊಡ್ಡ ಆಕ್ಟರ್ಸ್ ಇಲ್ಲ, ನಮ್ಗೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ರೇನೆ ನಮ್ಮ ಬೆಲೆ ಜನಗಳಿಗೂ ಗೊತ್ತಾಗೋದು. ಅವರೆಲ್ಲ ಇಲ್ಲಾಂದ್ರೆ ನಮ್ಗೆ ಆಕ್ಟಿಂಗ್ ಕೂಡ ಸರಿಯಾಗಿ ಬರೋದಿಲ್ಲ. ದೊಡ್ಡ ಆರ್ಟಿಸ್ಟೇ ಆಗಿರ್ಲಿ, ಚಿಕ್ಕ ಆರ್ಟಿಸ್ಟೇ ಆಗ್ಲಿ, ಎಲ್ಲಾ ಸೀನ್ಸ್ ಅಲ್ಲೂ ಬರೋದೇ ಆಗಿರ್ಲಿ, ಒಂದು ಸೀನ್ ಅಲ್ಲಿ ಬರೋದೇ ಆಗಿರ್ಲಿ, ನಮಗ್ ಕೊಡೋ ತರ ಒಂದು ಟ್ರೀಟ್ಮೆಂಟ್ ಅವ್ರಿಗೂ ನೀವು ಕೊಡ್ಬೇಕು ಅಂತ ಹೇಳಿ ಲೈಲಾಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾನೆ. ಲೈಲಾಗೆ ಒಂಥರ ಆಶ್ಚರ್ಯ, ಈ ತರ ಹುಡುಗಿರು ಅಲ್ದೆ ಹುಡುಗರೆಲ್ಲ ಕೂಡ ಈ ತರ ಸಪೋರ್ಟ್ ಮಾಡಿ ಮಾತಾಡ್ತಾ ಇರೋದ್ರಿಂದ ಅವಳಿಗೆ ಒಂಥರ ತುಂಬಾ ಸಂತೋಷ ಆಗುತ್ತೆ. ಅದೇ ಟೈಮ್ಗೆ ಮೇಡಮ್ ಅಲ್ಲಿಗೆ ಬಂದ್ಬಿಟ್ರು. ಏನ್ ನಡೀತಾ ಇದೆ ಇಲ್ಲಿ, ಏನೆಲ್ಲ ದೊಡ್ಡ ಮನುಷ್ಯರು ಮೀಟಿಂಗ್ ಹಾಕಿದೀರಾ, ಈಗ ನನ್ನ ಅತ್ತೆ ಎಣ್ಸೋಷ್ಟ್ರಲ್ಲಿ ನೀವೆಲ್ಲ ಕ್ಲಾಸ್ ರೂಮ್ ಹೋಗಿ ಸೆಟಲ್ ಡೌನ್ ಆಗಿಲ್ಲ ಅಂತಂದ್ರೆ ಒಬ್ಬೊಬ್ರಿಗೆ ಕೈ ಕಾಲು ಹೊಡೆದಾಕ್ಬಿಡ್ತೀನಿ ಅಂದಿದ ತಕ್ಷಣ ಹಂಗೆ ಎದ್ನೋ ಬಿದ್ನೋ ಅಂತ ಹೇಳಿ ಅವ್ರವ್ರ ಕ್ಲಾಸ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರು, ಅವ್ರ ಕ್ಲಾಸ್ ಅಲ್ಲಿ ಕೂತ್ಕೊಂಡ್ಬಿಟ್ರು. ಅದಕ್ಕಂತ ಈಗ ಮೇಡಮ್ ಬೈದ್ರು ಅಂತ ಹೇಳಿ ಟಾಪಿಕ್ ಏನಾದ್ರು ಸ್ಟಾಪ್ ಮಾಡ್ತಾರ. ಸ್ಕೂಲ್ ಅಲ್ಲಿ ಇನ್ನಷ್ಟು ಈ ಟಾಪಿಕ್ಸ್ ಬಗ್ಗೆ ಹರಡಕ್ಕೆ ಶುರು ಆಯ್ತು. ಲೈಲಾ ಈ ತರ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡ್ತಿದ್ದಾಳಂತೆ, ಅಷ್ಟೆಲ್ಲ ಅವಳು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಇಷ್ಟು ಚೆನ್ನಾಗಿರೋದು ಅಂತ ಏನೇನೋ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾರೆ. ಇದೆಲ್ಲ ಅವಳ ಕಿವಿಗೆ ಕೂಡ ಬಿದ್ದು ತುಂಬಾನೇ ಫೀಲ್ ಮಾಡಿ ಹತ್ಕೊಂಡು ನಿಂತಿರ್ತಾಳೆ. ಇನ್ನ ನಮ್ ಕ್ಲಾಸ್ ಹುಡುಗಿ ಒಬ್ಳು ಇತರ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿ ಅವರೆಲ್ಲ ಸುಮ್ನೆ ಆಗ್ತಾರ. ಅವ್ರಿಗೂ ಸಖತ್ ಟೆನ್ಷನ್ ಆಗೋಯ್ತು. ಇಲ್ಲ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ನಾವ್ ಎಲ್ಲರಿಗೂ ತೋರಿಸ್ಬೇಕು ಅಂತ ಅವ್ರ ಮನೆಗೆ ಹೋಗಿ ಅವ್ರ ಪೇರೆಂಟ್ಸ್ ಪರ್ಮಿಷನ್ ಇಂದ ಅವಳ ಚೈಲ್ಡ್ಹುಡ್ ಫೋಟೋ ಇಂದ ಹಿಡಿದು ಇವಾಗವರೆಗೂ ಏನೇನ್ ಫೋಟೋಸ್ ಇದೆಯೋ ಅದನ್ನೆಲ್ಲ ತಗೊಂಡ್ ಬಂದು ನೋಟಿಸ್ ಬೋರ್ಡ್ ಮೇಲೆ ಜೋಡಿಸ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಲೈಲಾ ಬಂದು ನೋಡೋದಕ್ಕೆ ಕಪ್ಪಕ್ಕೆ ಸ್ವಲ್ಪ ಡುಮ್ಮಕ್ಕೆ ಚಬ್ಬಿಯಾಗಿ ಇದ್ದಿರ್ತಾಳೆ. ಅದಾದ್ಮೇಲೆ ಅವಳು ಅಂದವಾಗಿ ತಯಾರಾಗ್ಬೇಕು, ನೋಡಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ ತುಂಬಾನೇ
ಡಯಟ್ ಎಲ್ಲ ಮಾಡಿ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಎಕ್ಸರ್ಸೈಸ್ ಎಲ್ಲ ಮಾಡಿ ಅವಳ ಬಾಡಿನ ಇಷ್ಟವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ. ಅವಳು ಯಾವುದೇ ರೀತಿಯ ಪ್ಲಾಸ್ಟಿಕ್ ಸರ್ಜರಿ ಮಾಡಿಲ್ಲ, ಅದಕ್ಕಾಗಿರೋ ಪ್ರೂಫ್ ಎಲ್ಲ ಇಲ್ಲೇ ಇದೆ ಅಂತ ಹೇಳಿ ಎಲ್ಲ ನೋಟಿಸ್ ಬೋರ್ಡ್ ಮೇಲೆ ಹಾಕಿ ನೋಡಿದಾಗ ಲೈಲಾಗೆ ಒಂಥರ ತುಂಬಾ ಆಶ್ಚರ್ಯವಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಬೇರೆ ಅವಳು ಇಷ್ಟು ಮೋಸವಾಗಿರ್ತಾಳಲ್ಲ ನೋಡೋದಕ್ಕೆ, ಅದನ್ನ ಹೆಂಗಪ್ಪ ಇನ್ನೊಬ್ರ ಹತ್ರ ತೋರ್ಸ್ಕೊಳ್ಳೋದು ಅಂತ ಹೇಳಿನೇ ಅವಳು ತೋರ್ಸ್ಕೊಳ್ಳೋದಿಲ್ಲ. ಬಟ್ ಇವಾಗ ಅವಳಿಗೆ ಒಂದು ಒಳ್ಳೆ ಇಂಪ್ರೆಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರ ಫ್ರೆಂಡ್ಸ್ ಬಗ್ಗೆ. ಮತ್ತೆ ಈ ತರ ಒಂದು ಐಡಿಯಾ ಕೊಟ್ಟಿರೋದು ಶೆನ್ಜೆ ಅಂತ ಹೇಳಿದ್ಮೇಲೆ ಅವಳಿಗೆ ಇನ್ನೂ ಸಂತೋಷ ಆಗೋಯ್ತು. ಎಷ್ಟೇ ಇವ್ರ ಹತ್ರ ಪ್ರೂಫ್ ಮಾಡಿದ್ರೆ ಕೂಡ ಬೇರೆ ಹುಡುಗಿರು ಬಾಯ ಮುಚ್ಕೊಂಡು ಇರೋ ತರ ಇಲ್ಲ, ಇನ್ನಷ್ಟು ಅವಳ ಬಗ್ಗೆ ತಪ್ಪಾಗೆ ಮಾತಾಡ್ತಾ ಇರ್ತಾರೆ. ಫ್ರೆಂಡ್ಸ್ ಹೆಲ್ಪ್ ಇಂದ ನೀನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ನೀನ್ ತೋರ್ಸ್ಕೊಳಕ್ಕೆ ಫೋಟೋಸ್ ನ ಹಾಕಿದ್ಯಾ, ಬಟ್ ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ಯಾ, ನೀನ್ ಅದಕ್ಕೆ ಚೆನ್ನಾಗಿರೋದು ಅಂತ ಹೇಳಿ ಇನ್ನು ಅದ್ರ ಬಗ್ಗೆನೆ ವಾದಿಸ್ತಾ ಇರ್ತಾರೆ. ಎಲ್ಲರಿಗೂ ಸಖತ್ ಟೆನ್ಷನ್ ಆಗುತ್ತೆ, ಆದ್ರೂ ಇವ್ರೇನ್ ಮಾಡಕ್ಕಾಗತ್ತೆ, ಸೈಲೆಂಟೇ ಆಗ್ತಾರೆ. ಆದ್ರೆ ಇದುವರೆಗೂ ಹುಡುಗಿರು ಬಾಯಿ ಮುಚ್ಚಿದ್ ಪಾಡಿಲ್ಲ. ಏನೋ ದೊಡ್ಡದಾಗಿ ನೀವೆಲ್ಲ ಸೇರ್ಕೊಂಡ್ ಬಂದ್ಬಿಟ್ಟಿದೀರಾ, ಇಂಥದಕ್ ಮಾತ್ರನೇ ನೀವು ಒಗ್ಗಟ್ಟಾಗಿರೋದು, ಓದೋದಕ್ಕೆ ಅಂತ ಬಂದ್ರೆ ನೀವೆಲ್ಲ ಝೀರೋ, ಯಾವಾಗೂ ನಿಮ್ ಕ್ಲಾಸು ಲಾಸ್ಟ್ ರ್ಯಾಂಕಿಂಗ್ ಬರುತ್ತೆ, ಯಾರಿಗೂ ನೀವೆಲ್ಲ ಕಾಂಪಿಟೇಟ್ ಕೂಡ ಮಾಡಕ್ಕಾಗಲ್ಲ. ಮತ್ತೆ ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ, ಶೆನ್ಜೆ ಬಿಟ್ರೆ ಯಾರು ನೀವು ಸ್ಪೋರ್ಟ್ಸ್ ಆಡೋದಿಲ್ಲ, ನೀವು ಸ್ಪೋರ್ಟ್ಸ್ ಅಲ್ಲಿ ಕೂಡ ನಿಲ್ಲೆ ಅಂತ ಹೇಳಿ ಇವ್ರನ್ನ ಇಷ್ಟೊತ್ತು ಲೈಲಾನ ಅಂತ ಇದ್ದವರು ಈಗ ಕಂಪ್ಲೀಟ್ ಆಗಿ ಎಲ್ಲಾರನ್ನೂ ಸೇರಿ ಅನ್ನಕ್ಕೆ ಶುರು ಮಾಡ್ಬಿಟ್ರು. ಇವ್ರಿಗೆಲ್ಲ ಸಖತ್ ಟೆನ್ಷನ್ ಆಗೋಯ್ತು. ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಶೆನ್ಜೆ ಕೂಡ ಒಂದು ಅಗ್ರಿಮೆಂಟ್ ನ ತಗೊಂಡ್ಬಂದು ತೋರಿಸ್ತಾನೆ, ಈ ತರ ನಮಗೂ ಮತ್ತೆ ಅವ್ರಿಗೆ ಒಂದು ಸ್ಪೋರ್ಟ್ಸ್ ಗೇಮ್ ನಡೆಯುತ್ತೆ, ಸತಿ ನಾವೇ ವಿನ್ ಆಗ್ಬೇಕು, ನಾನು ಅಗ್ರಿಮೆಂಟ್ ನ ಕೂಡ ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಅಗ್ರಿಮೆಂಟ್ ನ ಕೂಡ ತೋರಿಸ್ತಾನೆ. ಜಿನ್ಹಾನೆ ಓದ್ತಾ ಇರೋದು, ಅದನ್ನ ಓದಿ ಸಖತ್ ಶಾಕ್ ಆಗ್ಬಿಟ್ಟ. ಅದ್ರಲ್ಲಿ ಒಂದು ಗೇಮ್ ಗೆ ಮಾತ್ರ 60 ಪಾಯಿಂಟ್ಸ್ ನ ಇಟ್ಬಿಟ್ಟು ಮಿಕ್ಕಿದ 5 ಗೇಮ್ ಗೆ 10 ಪಾಯಿಂಟ್ಸ್ ಆಗಿ ಇಟ್ಟಿರ್ತಾರೆ. ಇದ್ರ ನೋಡಿ ಇವ್ರಿಗೆ ಒಂಥರ ಆಶ್ಚರ್ಯವಾಗಿರುತ್ತೆ, ಯಾಕಂದ್ರೆ ಅವರು 60 ಪಾಯಿಂಟ್ಸ್ ಇಟ್ಟಿದಾರಲ್ವಾ, ಆ ಗೇಮ್ ಬಂದು ಆ ಸೆಕ್ಷನ್ ಅವ್ರಿಗೆ, ಆ ಕ್ಲಾಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸುಮಾರು ಸ್ಪೋರ್ಟ್ಸ್ ಅಲ್ಲಿ ಅವ್ರು ಆ ಗೇಮ್ ಅಲ್ಲಿ ವಿನ್ ಆಗಿರ್ತಾರೆ. ಸೊ ಅದಕ್ಕೆ ಅವರು 60 ಪಾಯಿಂಟ್ಸ್ ನ ಇಟ್ಬಿಟ್ಟು ಬೇರೆ ಸಣ್ಣ ಪುಟ್ಟ ಗೇಮ್ ಗಳಿಗೆ, ನಮಗ್ ಬರೋ ತರ ಗೇಮ್ ಗಳಿಗೆ 10 ಪಾಯಿಂಟ್ ನ ಇಟ್ಟಿದ್ದಾರೆ. ಈಗ ನಾವು ಕಷ್ಟಪಟ್ಟು 5 ಗೇಮ್ ನ ಕೂಡ ವಿನ್ ಆದ್ರೆ ನಮ್ಗೆ ಬರೋದು ಬರೀ 50 ಪಾಯಿಂಟ್ಸ್. ಅವ್ರಿಗೆ ಲಾಸ್ಟ್ ಗೇಮ್ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ಅವ್ರಿಗೆ ಅಲ್ಟಿಮೇಟ್ಲಿ ಅವ್ರಿಗೆ 60 ಪಾಯಿಂಟ್ಸ್ ಬಂದ್ಬಿಡುತ್ತೆ, ಅವರೇ ವಿನ್ ಆಗ್ತಾರೆ. ಆದ್ರೆ ಈ ಸತಿ ನಾವು ಬಿಡ್ಲೇಬಾರ್ದು, ಅದಕ್ಕಂತ ಹೋಗ್ಬಿಟ್ಟು ಇವಾಗ ಬಾರ್ಗೇನ್ ಮಾಡಕ್ಕಾಗತ್ತಾ, ಬಾರ್ಗೇನ್ ಮಾಡೋದು ಏನು ಬೇಕಾಗಿಲ್ಲ, ನಾವು ಕಾಂಪಿಟೇಟ್ ಮಾಡೋದೇ ಅವ್ರ ನಾವ ನೋಡ್ಬಿಡೋಣ ಅಂತ ಹೇಳಿ ಎಲ್ಲರೂ ಸ್ಪೋರ್ಟ್ಸ್ ಗೋಸ್ಕರ ಅಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಗ್ರೌಂಡ್ ಅಲ್ಲಿ ಇಳಿದ್ಬಿಟ್ರು. ಒಬ್ರು 100 ಮೀಟರ್ಸ್ ರನ್ನಿಂಗ್ ರೇಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಇನ್ನೊಬ್ರು ರಿಲೇ ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಇನ್ನೊಬ್ರು ಬಾಲ್ ಬ್ಯಾಡ್ಮಿಂಟನ್, ಆ ಗೇಮು ಈ ಗೇಮು ಅಂತ ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತೆ ಮುಖ್ಯವಾಗಿ ಲಾಂಗ್ ಜಂಪ್ ಬಗ್ಗೆ ಹೇಳ್ಬೇಕು. ಲಾಂಗ್ ಜಂಪ್ ಅಲ್ಲಿ ಆ ಡೋಡೋನೆ ಸೇರ್ಕೊಂಡಿರೋದು, ಬಟ್ ಅವಳಿರೋ ಹೈಟ್ಗೂ ಅವಳು ಜಂಪ್ ಮಾಡೋ ಫೋರ್ಸ್ಗೂ ಅದು ಶಾರ್ಟ್ ಜಂಪ್ ಅಂತ ಹೇಳ್ಬೇಕು. ಅವಳು ಸರಿಯಾಗಿ ಪರ್ಫಾರ್ಮ್ ಮಾಡಕ್ ಬರ್ತಾ ಇಲ್ಲ. ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಮೀಟಿಂಗ್ ಹಾಕಿದಾಗ ಜಿನ್ಹಾನ್ ಹೇಳ್ತಾನೆ, ಈ ತರ ಎಲ್ಲ ಆಡಿದ್ರೆ ನಾವು ಸರಿ ಬರೋದಿಲ್ಲ, ಚೆನ್ನಾಗಿ ಆಡ್ಬೇಕು, ನಾವ್ ಇನ್ನಷ್ಟು ಪರ್ಫಾರ್ಮ್ ಮಾಡ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಂತೆಲ್ಲ ಹೇಳ್ತಾ ಇರ್ತಾರೆ. ಈ ತರ ಎಲ್ಲರಿಗೂ ಸ್ವಲ್ಪ ಹೊತ್ತು ಸ್ಪೀಚ್ ಕೊಟ್ಟು ಮೋಟಿವೇಟ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಮುಖ್ಯವಾಗಿ ಆ 3 ಜನ ಕಾಲ್ಗೆ ಕಟ್ಕೊಂಡು ಆಡ್ತಾರಲ್ಲ, ಈ ಗೇಮ್ ನಾನೇ ಬೇರೆ ಸೆಕ್ಷನ್ ಅವರು ಚೆನ್ನಾಗಿ ಆಡ್ತಾ ಇದ್ದಿದ್ದು, ಅವ್ರಿಗೆ ಅದರಲ್ಲಿ ಪಾಯಿಂಟ್ಸ್ ಜಾಸ್ತಿ ಬರುತ್ತೆ ಅಂತ ಗೊತ್ತು. ಸೊ ಇವ್ರು ಫಸ್ಟ್ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಮ್ ಹೀರೋ, ಶೆನ್ಜೆ ಮತ್ತೆ ಹೀರೋಯಿನ್ 3 ಜನನು ಕಾಲ್ಗೆ ಬೆಲ್ಟ್ ಎಲ್ಲ ಕಟ್ಕೊಂಡು ನಡೀತಾರೆ. ಅವ್ರಿಗೆ ನಡೆಯಕ್ಕೆ ಆಗ್ತಾ ಇಲ್ಲ ಸರಿಯಾಗಿ, ಅದ್ರಲ್ಲಿ ಅವ್ರಿಗೆ ಕೋಆರ್ಡಿನೇಟೇ ಆಗ್ತಾ ಇಲ್ಲ. ಅದ್ರಲ್ಲಿ ಬೇರೆ ಈ ಶೆನ್ಜೆಗೂನು ನಮ್ ಹೀರೋಗೆ ಸೆಂಟರ್ ಅಲ್ಲಿ ಜಗಳ, ಮಾತ್ಗೂ ಜಗಳ. ಇವಳಿಗೆ ಟೆನ್ಷನ್ ಆಗುತ್ತೆ. ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನೀವು ಈ ತರ ಜಗಳ ಮಾಡಬೇಡಿ, ಇದ್ರಲ್ಲಿ ನಾವ್ ಹೆಂಗಾದ್ರೂ ಮಾಡಿ ವಿನ್ ಮಾಡ್ಲೇಬೇಕು, ಅದಕ್ಕೊಂದ್ ದಾರಿನ ಹುಡುಕಿ, ಅದ್ಬಿಟ್ಟು ನೀವು ಈ ತರ ಜಗಳ ಮಾಡ್ತಾ ಇದೀರಾ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡ್ತಾಳೆ. ಈ ಗೇಮ್ಗೆ ಅವರು 60 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಇದಾದ್ರೂ ನಾವು ವಿನ್ ಮಾಡಿಲ್ಲ ಅಂದ್ರೆ ಹೆಂಗೆ, ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಅದಾದ್ಮೇಲೆ ಪ್ರಾಕ್ಟೀಸ್ ಸೆಷನ್ ಎಲ್ಲ ಮುಗಿದ್ಮೇಲೆ ಆ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಸೆಕ್ಷನ್ ಅವರು ಬಂದಿರ್ತಾರೆ, ಈ ಸೆಕ್ಷನ್ ಅವರು ಇರ್ತಾರೆ. ಇಬ್ರು ಹಂಗೆ ಜಿದ್ದಿಯಾಗಿ ಮಾತಾಡ್ಕೊಂಡು ಇನ್ನೇನ್ ಕಾಂಪಿಟೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ 800 ಮೀಟರ್ಸ್ ರನ್ನಿಂಗ್, ಅದ್ರಲ್ಲಿ ನಮ್ ಹೀರೋಯಿನ್ ಪಾರ್ಟಿಸಿಪೇಟ್ ಮಾಡೋದು, ಸಕ್ಸಸ್ಫುಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ಲು, ಮೀನ್ಸ್ ಅವಳು ವಿನ್ ಕೂಡ ಆಗ್ಬಿಟ್ಲು. ಎಲ್ಲರಿಗೂ ಸಖತ್ ಸಂತೋಷ. ಅದಾದ್ಮೇಲೆ ಲಾಂಗ್ ಜಂಪ್ ಅಲ್ಲಿ ಡೋಡೋನು ವಿನ್ ಆಗ್ತಾಳೆ. ಮತ್ತೆ ಲೈಲಾ ಬ್ಯಾಡ್ಮಿಂಟನ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾಳೆ, ಅವಳು ಅದನ್ನ ವಿನ್ ಮಾಡಿದ್ಲು. ಆಲ್ಮೋಸ್ಟ್ ಈಗ 3 ಗೇಮ್ ಅಲ್ಲಿ 30 ಪಾಯಿಂಟ್ಸ್ ನಮ್ಮ ಹೀರೋ ಅವ್ರ ಟೀಮ್ ಗೆ ಬಂದ್ಬಿಡ್ತು. ಇನ್ ಮುಖ್ಯವಾಗಿ ಶೆನ್ಜೆ ಬಗ್ಗೆ ಹೇಳ್ಬೇಕು. 1000 ಮೀಟರ್ಸ್ ರನ್ನಿಂಗ್ ಅಲ್ಲಿ ಶೆನ್ಜೆ ಕೂಡ ವಿನ್ ಆಗ್ಬಿಟ್ಟ, ಇವ್ರಿಗೆ 40 ಪಾಯಿಂಟ್ಸ್ ಬಂದ್ಬಿಡ್ತು. ಈಗ ಲಾಸ್ಟ್ ಗೇಮ್ ಬಂದ್ಬಿಟ್ಟು ಒಂದು ರಿಲೇ, ಇದು ಬಂದು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಆಡ್ಬೇಕು ಅಂತ ಹೇಳಿದ್ರು. ಅದ್ರಲ್ಲಿ ಇವ್ರ ಕ್ಲಾಸ್ ಗೆ ಸಂಬಂಧಪಟ್ಟಿರೋ ಒಂದು ಹುಡುಗಿ ಹೋಗಿ ಆಡ್ತಿದ್ದಾಳೆ, ಬಟ್ ಅವಳ ಕೈಲಿ ರನ್ ಮಾಡಕ್ ಆಗ್ತಾ ಇಲ್ಲ, ಅವಳು ಗಿವ್ ಅಪ್ ಮಾಡ್ಬಿಟ್ಲು. ಅದರಿಂದ ಹೀರೋಯಿನ್ ಓಕೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಅವಳು ಓಡ್ ಬರ್ತಿದ್ದಾಳೆ. ಒಂದ್ ಸ್ಟೇಜ್ ಗೆ ಫುಲ್ ಟಯರ್ಡ್ ಆಗ್ಬಿಟ್ಲು, ಯಾಕಂದ್ರೆ ಈಗ ತಾನೇ ರೀಸೆಂಟ್ ಆಗಿ 800 ಮೀಟರ್ಸ್ ಓಡ್ಬಿಟ್ಟು ಬಂದಿರ್ತಾಳೆ. ಕಾಲ್ ತುಂಬಾ ನೋವ್ತಾ ಇರುತ್ತೆ, ಅವಳ ಕೈಯಲ್ಲಿ ಆಗ್ತಾ ಇಲ್ಲ, ಆಲ್ಮೋಸ್ಟ್ ಬೀಳೋ ತರನೇ ಹೊರಟೋಗ್ತಾಳೆ ಕೆಳಗಡೆ. ಜಿನ್ಹಾನ್ಗೆ ಒಂದ್ ಐಡಿಯಾ ಬಂತು, ಓಕೆ ನಾನಲ್ಲಿ ಮುಂದ್ಗಡೆ ನಿಂತ್ಕೊಂಡು ಕರೆದ್ರೆ ಬರ್ತಾಳೆ ಅಂತ ಹೇಳಿ ಇವ್ನು ಹೋಗಿ ಆ ರಿಬ್ಬನ್ ಹತ್ರ ನಿಂತ್ಕೊಂಡು, ಇಲ್ಲೋಡು ಅಟ್ಲೀಸ್ಟ್ ನನ್ ಕೈ ಹಿಡ್ಕೊಳಕಾದ್ರೂ ನೀನ್ ಬರ್ಲೇಬೇಕು ಲಿಟಲ್ ಕಿಂಗ್ ಕಾಂಗ್, ಬೇಗ ಬಾ ಅಂತ ಕರ್ದಿದ ತಕ್ಷಣ ಇನ್ ಹೀರೋ ಕರೆದ್ರೆ ಓಡೋಗ್ದೆ ಇರ್ತಾಳ. ಅವ್ನ್ ಕೈ ಹಿಡ್ಕೊಳ್ಳೋ ಚಾನ್ಸ್ ನನ್ಗೆ ಸಿಗ್ತಾ ಇದೆ ಅಂತ ಹೇಳಿ ಸ್ಪೀಡ್ ಆಗಿ ಓಡೋದವಳು ಕೈನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಅಂತ ನೋಡಿದ್ರೆ ರಿಬ್ಬನ್ ಏನೋ ಕಿತ್ಕೊಂಡು ಹೊರಟೋದ್ಲು. ಆದ್ರೆ ಕೈನ ಹಿಡ್ಕೊಂಡಿಲ್ಲ, ದಪ್ಪಂತ ಕೆಳಗಡೆ ಬಿದ್ದು ಮುಖ ಓಡಿಸ್ಕೊಂಡ್ಲು. ಆದ್ರೆ ಅದು ಕೂಡ ಅವಳಿಗೆ ಪೇನ್ ಆಗ್ಲಿಲ್ಲ. ಅವಾಗೂ ಹೀರೋ ಕೈ ಕೊಡ್ತಾ ಇದ್ದಾನೆ ಎದ್ದೇಳು ಮೇಲೆ ಅಂತ, ಅವ್ನ್ ಕೈನ ಹಿಡ್ಕೋಬೇಕು ಅನ್ನೋದ್ರ ಮೇಲೆ ಅವಳು ಗುರಿ ಎಲ್ಲ ಇರುತ್ತೆ. ಅವಳು ಎದ್ಬಿಟ್ಲು. ಅಲ್ಟಿಮೇಟ್ ಆಗಿ ಈಗ ಇವರು 50 ಪಾಯಿಂಟ್ಸ್ ನ ಗೆದ್ಬಿಟ್ರು. ಅಂದ್ರೆ 5 ಗೇಮ್ ಅಲ್ಲಿ ಇವರೇ ವಿನ್ ಆದ್ರು. ಇನ್ ಲಾಸ್ಟ್ ಅಂಡ್ ಫೈನಲ್ ಇರೋ ಗೇಮೇ ಆ 60 ಪಾಯಿಂಟ್ಸ್ ಗೇಮ್. ಒಂದೇ ಗೇಮ್ಗೆ 60 ಪಾಯಿಂಟ್ ಇಟ್ಟಿದ್ದಾರೆ ಅಂದ್ರೆ ಇವ್ರು ಹೆಂಗ್ ಒಪ್ಕೊಂಡಿದ್ದಾರೆ ನೋಡಿ.
ಹೆಂಗಾದ್ರೂ ಮಾಡಿ ನಾವು ಅದ್ರಲ್ಲಿ ವಿನ್ ಮಾಡ್ಲೇಬೇಕು ಅಂತ ಮಾತಾಡ್ಕೊಳ್ತಾರೆ. ನೆಕ್ಸ್ಟ್ ಇನ್ ಆ ಗೇಮೇ ಸ್ಟಾರ್ಟ್ ಆಗೋದು. ಅದ್ರಲ್ಲಿ ಈ 3 ಜನ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಮತ್ತೆ ಆಪೋಸಿಟ್ ಟೀಮ್ ಅಲ್ಲಿ 3 ಜನ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇನ್ನೊಂದ್ 2 ಪಾರ್ಟ್ ಬರ್ಬೋದಷ್ಟೇ, ಈ ಸೀರೀಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಮತ್ತೆ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.